ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್, ರೈಟ್? ಇವತ್ತು ನಾವು ಕ್ಲಾಸ್ 9th ನ್ಯಾಚುರಲ್ ರಿಸೋರ್ಸಸ್ ಚಾಪ್ಟರ್ನಲ್ಲಿ ಕಂಡು ಬರುವಂತಹ 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾನಿಲ್ಲಿ ನಿಮಗೆ ಉಪಯೋಗ ಆಗಲಿ ಅಂತ ಹೇಳಿ ನಿಮ್ಮ ಇನ್ಟೆಕ್ಸ್ಟ್ ಕ್ವೆಶನ್ಸ್ಗಳನ್ನು ಕೂಡ NCERT ಎಕ್ಸಾಂಪ್ಲರ್ ಕ್ವೆಶನ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ. ಐ ಹೋಪ್ ನೀವೆಲ್ಲರೂ ಕೂಡ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಅನ್ನು ನಡೆಸ್ತಾ ಇದ್ದೀರಾ. ಈ ಕ್ವೆಶನ್ಸ್ಗಳು ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಸಹಾಯ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸರಿನಾ? ಹಾಗಿದ್ರೆ ಇವತ್ತಿನ ಸೆಷನ್ನ ಶುರು ಮಾಡೋಣ. ಓಕೆ, ಸೊ ಮೊದಲಿಗೆ ಒಂದಷ್ಟು MCQsಗಳಿದೆ, ಅವುಗಳನ್ನು ನೋಡಿ ಅದಾದ ನಂತರ 2 ಮಾರ್ಕ್ 3 ಮಾರ್ಕ್ ಕ್ವೆಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಮೊದಲನೇ ಕ್ವೆಶನ್ ಹೀಗಿದೆ ನೋಡಿ. ಮೊದಲನೇ ಕ್ವೆಶನ್: ಇಫ್ ದರ್ ವಾಸ್ ನೋ ಅಟ್ಮಾಸ್ಫಿಯರ್ ಅರೌಂಡ್ ದ ಅರ್ತ್, the temperature would what? Temperature would go down or increase? Like ಈಗ ನಮ್ಮ ಅರ್ತ್ ನಲ್ಲಿ ಏನಿದೆ, ಅರ್ತ್ ನಲ್ಲಿ ನಮಗೆ ಅಟ್ಮಾಸ್ಫಿಯರ್ ಇದೆ ಅಂತ ಗೊತ್ತು. ಈಗ ಅಟ್ಮಾಸ್ಫಿಯರ್ ಇಲ್ಲದೆ ಇರುವಂತಹ ಗ್ಲೋಬ್ಸ್ಗಳು ಅಥವಾ ಅಟ್ಮಾಸ್ಫಿಯರ್ ಇಲ್ಲದೆ ಇರುವಂತಹ ಗ್ರಹಗಳಲ್ಲಿ ಟೆಂಪರೇಚರ್ ಯಾವ ರೀತಿ ಬಿಹೇವ್ ಮಾಡುತ್ತೆ? ಸಾಮಾನ್ಯವಾಗಿ ನೋಡಿ, ಯಾವಾಗ ಒಂದು ಗ್ರಹಕ್ಕೆ ಒಂದು ಅಟ್ಮಾಸ್ಫಿಯರ್ ಇರೋದಿಲ್ವೋ ಆ ಗ್ರಹ ಯೂಶುವಲಿ ನಮಗೆ ಗೊತ್ತು, ಒಂದು ಗ್ರಹ ತನ್ನಷ್ಟಕ್ಕೆ ತಾನೇ ತನ್ನ ಸುತ್ತ ತೂತುತ್ತಾ ಇರುತ್ತೆ, ಹೌದಲ್ವಾ? ಸೊ ಯಾವಾಗಲೂ ಯಾವ ಫೇಸ್ ಸೂರ್ಯನ ಕಡೆಗೆ ಮುಖ ಮಾಡ್ಕೊಂಡಿರುತ್ತೋ ಅಥವಾ ಯಾವ ಸೈಡ್ ಸೂರ್ಯನ ಕಡೆಗೆ ಮುಖ ಮಾಡ್ಕೊಂಡಿರುತ್ತೋ ಅಲ್ಲಿ ಆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಟೆಂಪರೇಚರ್ ಇರುತ್ತೆ. ಯಾವ ಭಾಗಕ್ಕೆ ಸೂರ್ಯನ ಬೆಳಕು ಬೀಳೋದಿಲ್ವೋ ಆ ಭಾಗದಲ್ಲಿ ಟೆಂಪರೇಚರ್ ತೀರಾ ಕಡಿಮೆ ಇರುತ್ತೆ, ಹೌದಲ್ವಾ? ಸೊ ಈ ರೀತಿಯಾದ ಡ್ರಾಸ್ಟಿಕ್ ವ್ಯತ್ಯಾಸಗಳನ್ನು ನಾವು ಆ ರೀತಿಯಾದ ಅಟ್ಮಾಸ್ಫಿಯರ್ ಇಲ್ಲದಂತಹ ಗ್ರಹಗಳಲ್ಲಿ ಗಮನಿಸಬಹುದು. ಸರಿನಾ? ಸೊ ಇಫ್ ದರ್ ವಾಸ್ ನೋ ಅಟ್ಮಾಸ್ಫಿಯರ್ ಆನ್ ಅರ್ತ್, ನಮ್ಮ ಭೂಮಿಯ ಮೇಲೆ ಅಟ್ಮಾಸ್ಫಿಯರ್ ಇರಲಿಲ್ಲ ಅಂತ ಹೇಳಿದಿದ್ರೆ ಏನಾಗ್ತಿತ್ತು? ದ ಟೆಂಪರೇಚರ್ ವುಡ್ ಇನ್ಕ್ರೀಸ್ ಡ್ಯೂರಿಂಗ್ ದ ಡೇ. ಯಾಕಂತ ಹೇಳಿದ್ರೆ ಬೆಳಕಿನ ಸಮಯದಲ್ಲಿ, ಬೆಳಕು ಬೀಳುವಂತ ಸಮಯದಲ್ಲಿ ಟೆಂಪರೇಚರ್ ರೈಸ್ ಆಗಿಬಿಡೋದು, ಹೌದಲ್ವಾ? ಅಂಡ್ ಡಿಕ್ರೀಸ್ ಡ್ಯೂರಿಂಗ್ ದ ನೈಟ್, ಬೆಳಕು ಇಲ್ಲದೆ ಇರುವಂತಹ ಸಮಯದಲ್ಲಿ ಟೆಂಪರೇಚರ್ ಡಿಕ್ರೀಸ್ ಆಗಿಬಿಡೋದು. ಸೊ ಈ ರೀತಿಯಾದ ಫಿನಾಮಿನನ್ಗಳನ್ನ, ಈ ರೀತಿಯಾದ ಪ್ರಕ್ರಿಯೆಯನ್ನು ನಾವು ಬೇರೆ ಗ್ರಹಗಳಲ್ಲಿ, ಅಟ್ಮಾಸ್ಫಿಯರ್ ಇಲ್ಲದೆ ಇರುವಂತಹ ಗ್ರಹಗಳಲ್ಲಿ ಗಮನಿಸಬಹುದು, ಹೌದಲ್ವಾ? ಸೊ ಇಫ್ ದರ್ ವಾಸ್ ನೋ ಅಟ್ಮಾಸ್ಫಿಯರ್, ಫಸ್ಟ್ ಆಫ್ ಆಲ್ ಲೈಫ್ ಅನ್ನೋದೇ ಇರ್ತಿರ್ಲಿಲ್ಲ. ದಟ್ ಈಸ್ ಡಿಫರೆಂಟ್. ಬಟ್ ಕ್ವೆಶನ್ ಹೀಗಿದೆ ಅಷ್ಟೇ, ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ಇಫ್ ದರ್ ವಾಸ್ ನೋ ಅಟ್ಮಾಸ್ಫಿಯರ್ ಅರೌಂಡ್ ದ ಅರ್ತ್, ದ ಟೆಂಪರೇಚರ್ ವುಡ್ ಇನ್ಕ್ರೀಸ್ ಡ್ಯೂರಿಂಗ್ ದ ಡೇ ಅಂಡ್ ಡಿಕ್ರೀಸ್ ಡ್ಯೂರಿಂಗ್ ದ ನೈಟ್. ಸೊ ಇಲ್ಲಿ ಆಪ್ಷನ್ ಸಿ ಅನ್ನೋದು ಸರಿ ಉತ್ತರ ಆಗುತ್ತೆ, ಸರಿನಾ? ಸೊ ಇಟ್ ವುಡ್ ಇನ್ಕ್ರೀಸ್ ಕರೆಕ್ಟ್ ಓನ್ಲಿ ಡ್ಯೂರಿಂಗ್ ದ ಡೇ, ಇಟ್ ವುಡ್ ಡಿಕ್ರೀಸ್ ಡ್ಯೂರಿಂಗ್ ದ ನೈಟ್. ಕಾನ್ಸ್ಟೆಂಟ್ ಆಗಂತೂ ಇರ್ತಿರ್ಲಿಲ್ಲ, ಹೌದಲ್ವಾ? ಸೊ ಹಾಗಾಗಿ ಈ 3 ಆಪ್ಷನ್ಸ್ಗಳು ತಪ್ಪಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್, ಸರಿನಾ? ಮುಂದಿನ ಕ್ವೆಶನ್ ನೋಡ್ಬಿಡೋಣ. ಮುಂದಿನ ಕ್ವೆಶನ್ ಹೀಗಿದೆ: ವಿಚ್ ಆಫ್ ದ ಫಾಲೋಯಿಂಗ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಸಾಯಿಲ್? ಈ ಕೆಳಗಿನವುಗಳಲ್ಲಿ ಯಾವುದು ಸಾಯಿಲ್ ಫಾರ್ಮೇಷನ್ ನಲ್ಲಿ ಸಹಾಯ ಮಾಡ್ತಾ ಇದೆ? ನೋಡಿ, ಸಣ್ಣ, ವಿಂಡ, ವಾಟರ್ ಅಥವಾ ಮೇಲಿನ ಎಲ್ಲವುಗಳು ಕೂಡ. ನೋಡಿ, ಸಾಯಿಲ್ ಫಾರ್ಮೇಷನ್ ಅನ್ನೋದು ಒಂದು ಗ್ರಾಜುಯಲ್ ಪ್ರೋಸೆಸ್. ಸಾಯಿಲ್ ಫಾರ್ಮ್ ಆಗಲಿಕ್ಕೆ ಸಾವಿರಾರು ಮಿಲಿಯನ್ ಗಟ್ಟಲೆಗಳ ವರ್ಷಗಳು ಬೇಕಾಗುತ್ತೆ. ಸೊ ಸಾಯಿಲ್ ಫಾರ್ಮ್ ಆಗೋದು ಹೇಗೆ? ಸಾಮಾನ್ಯವಾಗಿ ಒಂದು ದೊಡ್ಡ ರಾಕ್ ಸೂರ್ಯನ ಬೆಳಕಿನಿಂದ ಅದರ ಟೆಂಪರೇಚರ್ ರೈಸ್ ಆಗಿ, ಅಥವಾ ಸೂರ್ಯನ ಬೆಳಕು ಇಲ್ಲದೆ ಇರುವಾಗ ಆ ಟೆಂಪರೇಚರ್ ಕಡಿಮೆ ಆಗಿ, ಸಣ್ಣ ಸಣ್ಣ ಪುಟ್ಟದಾದ ಕ್ರ್ಯಾಕ್ಸ್ಗಳು, ಆ ದೊಡ್ಡ ದೊಡ್ಡ ರಾಕ್ಸ್ಗಳಲ್ಲಿ ಉಂಟಾಗುವಂಥ ಕ್ರ್ಯಾಕ್ಸ್ಗಳಿಂದಾಗಿ, ಒಡಕುಗಳಿಂದಾಗಿ ಅಲ್ಲಿ ಏನಾಗುತ್ತೆ? ಸಣ್ಣ ಸಣ್ಣದಾದ ಸಾಯಿಲ್ ಪಾರ್ಟಿಕಲ್ಸ್ಗಳು ಫಾರ್ಮ್ ಆಗ್ತಾ ಆ ಸಾಯಿಲ್ ಪಾರ್ಟಿಕಲ್ಸ್ಗಳನ್ನೇ ನಮ್ಮ ಸಾಯಿಲ್ ಲೇಯರ್ ಅನ್ನ ಫಾರ್ಮ್ ಮಾಡುತ್ತೆ, ಹೌದಲ್ವಾ? ಸೊ ಒಂದು ರೀತಿಯಲ್ಲಿ ಸನ್ ಕೂಡ ಕಾರಣ. ಹಾಗೆ ವಿಂಡ್, ಈ ವಿಂಡ್ ಏನ್ ಮಾಡುತ್ತೆ? ಈ ಸಾಯಿಲ್ ಪಾರ್ಟಿಕಲ್ಸ್ಗಳನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾ, ಸೊ ಎಲ್ಲ ಭಾಗಗಳಲ್ಲಿಯೂ ಕೂಡ ಟಾಪ್ ಲೇಯರ್, ನಮ್ಮ ಅರ್ತ್ನ ಕ್ರಸ್ಟ್ನ ಟಾಪ್ ಲೇಯರ್ ಏನಿದೆ ಅದರ ಮೇಲೆ ಸಾಯಿಲ್ ಲೇಯರ್ಸ್ಗಳು ಅಥವಾ ಸಾಯಿಲ್ ಪಾರ್ಟಿಕಲ್ಸ್ಗಳು ಫಾರ್ಮ್ ಆಗೋ ರೀತಿ, ಅಥವಾ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮೂವ್ ಆಗೋ ರೀತಿ ನೋಡ್ಕೊಳ್ತಾ ಇದೆ. ಸೊ ವಿಂಡ್ ಕೂಡ ಒಂದು ರೀತಿಯಲ್ಲಿ ಸಾಯಿಲ್ ಫಾರ್ಮೇಷನ್ ಅಲ್ಲಿ ಸಹಾಯ ಮಾಡ್ತಾ ಇದೆ. ಅದೇ ರೀತಿ ವಾಟರ್ ಕೂಡ ನೀರು ಕಲ್ಲುಗಳನ್ನ ಕೊರಿತಾ ಆ ದೊಡ್ಡ ದೊಡ್ಡ ಬಂಡೆಗಳಲ್ಲಿರುವಂತಹ ಸಾಯಿಲ್ ಪಾರ್ಟಿಕಲ್ಸ್ಗಳನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ, ಹೌದಲ್ವಾ? ಸೊ ಹೀಗಾಗಿ ಸನ್ ಆಗಿರಬಹುದು, ವಿಂಡ್ ಆಗಿರಬಹುದು ಅಥವಾ ವಾಟರ್ ಆಗಿರಬಹುದು, ಇವೆಲ್ಲವುಗಳು ಕೂಡ ಸಾಯಿಲ್ ಫಾರ್ಮೇಷನ್ ಅಲ್ಲಿ ಸಹಾಯ ಮಾಡೋದ್ರಿಂದ ಇಲ್ಲಿ ಆಪ್ಷನ್ ಡಿ ಆಲ್ ದ ಅಬೋವ್ ಅನ್ನೋದು ಸರಿ ಉತ್ತರ ಆಗುತ್ತೆ, ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗ್ಬಿಡೋಣ. ಮುಂದಿನ ಕ್ವೆಶನ್ ಹೀಗಿದೆ: ರೈನ್ಫಾಲ್ ಪ್ಯಾಟರ್ನ್ಸ್ ಆರ್ ಡಿಪೆಂಡೆಂಟ್ ಆನ್. ನೋಡಿ, ಪರ್ಟಿಕ್ಯುಲರ್ಲಿ ನಮ್ಮಲ್ಲಿ ಭಾರತದಲ್ಲಿ ಬೀಳುವಂತಹ ಮಳೆ ಏನಿದೆ ಇದು ಸಾಮಾನ್ಯವಾಗಿ ಯಾವುದರ ಮೇಲೆ ನಿರ್ಧರಿತವಾಗಿರುತ್ತವೆ? ಅಂಡರ್ಗ್ರೌಂಡ್ ವಾಟರ್ನ ಮೇಲ, ಅಥವಾ ವಾಟರ್ ಬಾಡೀಸ್ನ ಮೇಲ, ಅಥವಾ ಪ್ರಿವೇಲಿಂಗ್ ವಿಂಡ್ ಪ್ಯಾಟರ್ನ್ಸ್ನ ಮೇಲ, ಅಥವಾ ಯಾವುದು ಅಲ್ವಾ? ಸಾಮಾನ್ಯವಾಗಿ ನಾವು ಆಲ್ರೆಡಿ ಕಲ್ತಿದ್ವಿ, ನಮಗೆ ಗೊತ್ತಿದೆ ಮಾನ್ಸೂನ್ ವಿಂಡ್ ಪ್ಯಾಟರ್ನ್ಸ್ಗಳೇನಿದೆ, ಈ ಮಾನ್ಸೂನ್ ವಿಂಡ್ ಪ್ಯಾಟರ್ನ್ಸ್ಗಳು ಹೆಚ್ಚಿನ ಪ್ರಮಾಣದ ಮಳೆಯನ್ನ ಭಾರತದಲ್ಲಿ ತರುತ್ತವೆ ಅಂತ, ಹೌದಲ್ವಾ? ಸೊ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ,
ವಿಂಡ್ ಪ್ಯಾಟರ್ನ್ಸ್ಗಳೇನಿದೆ, ಈ ಏನಿದೆ, ಮಾನ್ಸೂನ್ ಆಗಿರ್ಬೋದು ಅಥವಾ ಮುಂಗಾರು ಅಥವಾ ಹಿಂಗಾರು ಅಂತ ನಾವೇನು ಹೇಳಿ ಕರಿತೇವಲ್ಲ, ಸೊ ಈ ಸೀಸನ್ಗಳಲ್ಲಿ ಬರುವಂತಹ ಉಂಟಾಗುವಂತಹ ವಿಂಡ್ ಪ್ಯಾಟರ್ನ್ಸ್ಗಳು, ಈ ವಿಂಡ್ ಪ್ಯಾಟರ್ನ್ಸ್ಗಳು ಮಳೆಯನ್ನ ನಿರ್ಧಾರ ಮಾಡುತ್ತವೆ. ಸೊ ಹೆಚ್ಚಿನ ಪ್ರಮಾಣದ ಮಳೆ ಬೀಳಬೇಕು ಅಂತ ಹೇಳಿದ್ರೆ ಆ ಸೀಸನ್ ಅನ್ನೋದು, ಆ ವಿಂಡ್ ಪ್ಯಾಟರ್ನ್ಸ್ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಆ ಪರ್ಟಿಕ್ಯುಲರ್ ಮಂತ್ನಲ್ಲಿ. ಹೌದಾ? ಸೊ ಹಾಗಾಗಿ ರೇನ್ ಫಾಲ್ ಪ್ಯಾಟರ್ನ್ಸ್ ಆರ್ ಡಿಪೆಂಡೆಂಟ್ ಆನ್ ದ ಪ್ರಿವೇಲಿಂಗ್ ವಿಂಡ್ ಪ್ಯಾಟರ್ನ್ಸ್. ಈ ಮಾನ್ಸೂನ್ ಸೀಸನ್ ಅಲ್ಲಿ ಉಂಟಾಗುವಂಥ ವಿಂಡ್ ಪ್ಯಾಟರ್ನ್ಸ್ಗಳಾಗಿರ್ಬೋದು ಅಥವಾ ಹಿಂಗಾರಿನಲ್ಲಿ ಉಂಟಾಗುವಂಥ ಸೀಸನ್ಗಳಾಗಿರ್ಬೋದು. ಹೌದಾ? ಸೊ ಈ ರೀತಿಯಾದ ವಿಂಡ್ ಪ್ಯಾಟರ್ನ್ಸ್ಗಳೇನಿದೆ ಅವು ಮಳೆಯನ್ನ ಹೊತ್ತು ತರುತ್ತವೆ ಅಂತ ಹೇಳಿದ್ರೆ, ಈಗ ಕ್ಲೌಡ್ಸ್ ಮೂವ್ ಆಗ್ತಾ ನಮಗೆ ಆ ಕ್ಲೌಡ್ಸ್ ನಲ್ಲಿ ಇರುವಂತಹ ಡ್ರಾಪ್ಲೆಟ್ಸ್ಗಳು ಪ್ರಿಸಿಪೇಟೆಡ್ ಆಗಿ ಕೆಳಗಡೆ ಬೀಳ್ಬೇಕಲ್ವಾ? ಸೊ ಅಲ್ಲಿ ಆ ಕ್ಲೌಡ್ ಆ ಮೂವ್ಮೆಂಟ್ಸ್ಗೆ ಅಥವಾ ಮಳೆ ಬರೋದಕ್ಕೆ ಕೂಡ ಈ ವಿಂಡ್ ಪ್ಯಾಟರ್ನ್ಸ್ಗಳು ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಸರಿನಾ? ಸೊ ಇಲ್ಲಿ ಆಪ್ಷನ್ ಸಿ, ವಿಂಡ್ ಪ್ಯಾಟರ್ನ್ಸ್, ಪ್ರಿವೇಲಿಂಗ್ ವಿಂಡ್ ಪ್ಯಾಟರ್ನ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಅಂಡರ್ಗ್ರೌಂಡ್ ವಾಟರ್ ಆಗಿರ್ಬೋದು, ವಾಟರ್ ಬಾಡೀಸ್ ಆಗಿರ್ಬೋದು, ಇವುಗಳು ನಮ್ಮ ವಾಟರ್ ಸೈಕಲ್ನಲ್ಲಿ ಇನ್ಕ್ಲೂಡ್ ಆಗಿದೆ. ಅವುಗಳಿಂದ ವಾಟರ್ ಅನ್ನೋದು ಎವಾಪರೇಟ್ ಆಗಿ, ವಾಟರ್ ಮತ್ತೆ ಮೇಲ್ಗಡೆ ಹೋಗಿ ಕಂಡೆನ್ಸೇಷನ್ ಆದ ನಂತರ ಮತ್ತೆ ಡ್ರಾಪ್ಲೆಟ್ಸ್ಗಳಾಗಿ ಪ್ರಿಸಿಪೇಟೆಡ್ ಆಗಿ ಬರೋದನ್ನ ನಾವು ಗಮನಿಸಬಹುದು. ಹೌದಲ್ವಾ? ಸೊ ಇಲ್ಲಿ ಮಳೆ ಬರಲಿಕ್ಕೆ ಕಾರಣ ಈ ವಿಂಡ್ ಪ್ಯಾಟರ್ನ್ಸ್ಗಳಾಗಿರುತ್ತವೆ. ಸರಿನಾ? ಅರ್ಥ ಆಗ್ತಿದ್ಯಾ? ಓಕೆ, ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ವಿಚ್ ಅಮಾಂಗ್ ದ ಫಾಲೋವಿಂಗ್ ಗ್ಯಾಸಸ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ಗ್ರೀನ್ ಹೌಸ್ ಎಫೆಕ್ಟ್? ನೋಡಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು ನಿಮಗೆ ಮೊದಲು ಗೊತ್ತಿರಬೇಕು. ಸಾಮಾನ್ಯವಾಗಿ ನಮ್ಮ ಭೂಮಿಗೆ ಬರುವಂತಹ ರೇಡಿಯೇಷನ್ಸ್ಗಳೇನಿದೆ ಅದು ರಿಫ್ಲೆಕ್ಟ್ ಆಗಿ ಒಂದಷ್ಟು ಪ್ರಮಾಣದಲ್ಲಿ ವಾಪಸ್ ಹೋಗ್ಬಿಡುತ್ತೆ, ನಮ್ಮ ಅಟ್ಮಾಸ್ಫಿಯರ್ ಅನ್ನ ದಾಟ್ಕೊಂಡು ಹೋಗ್ಬಿಡುತ್ತೆ. ಹೌದಾ? ಯಾವಾಗ ಒಂದಷ್ಟು ಗ್ಯಾಸ್ಗಳ ಕ್ವಾಂಟಿಟಿ ಅನ್ನೋದು ಅಥವಾ ಒಂದಷ್ಟು ಗ್ಯಾಸ್ಗಳ ಅಕ್ಯುಮುಲೇಷನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೋ, ಈ ಗ್ಯಾಸ್ಗಳು ಏನ್ ಮಾಡುತ್ತೆ, ನಮ್ಮ ಅರ್ತ್ನ ಅಟ್ಮಾಸ್ಫಿಯರ್ಗೆ ಎಂಟರ್ ಆದಂತ ರೇಡಿಯೇಷನ್ ವಾಪಸ್ ರಿಫ್ಲೆಕ್ಟ್ ಆಗಿ ಹೊರ ಹೋಗದಂತೆ ನೋಡಿಕೊಂಡು ಟ್ರ್ಯಾಪ್ ಮಾಡಿ ಇಟ್ಕೊಂಡ್ಬಿಡುತ್ತೆ. ಒಂದು ಲೆಕ್ಕದಲ್ಲಿ ದೇ ಆರ್ ಜಸ್ಟ್ ಟ್ರ್ಯಾಪಿಂಗ್ ದ ಹೀಟ್ ಎನರ್ಜಿ ಇನ್ಸೈಡ್ ಆಫ್ ಅವರ್ ಅಟ್ಮಾಸ್ಫಿಯರ್. ಈ ಫಿನಾಮಿನನ್ನ ನಾವು ಏನಂತ ಹೇಳಿ ಕರಿತೇವೆ? ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿ ಕರಿತೇವೆ. ಈ ಗ್ರೀನ್ ಹೌಸ್ ಎಫೆಕ್ಟ್ ನಿಂದಾಗಿ ಏನಾಗ್ತಾ ಇದೆ, ಓವರ್ ಆಲ್ ಅರ್ತ್ನ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಅದನ್ನ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೇವೆ. ಇದು ಸಣ್ಣ ವ್ಯತ್ಯಾಸ, ಒಂದು ಕೂದಲೆಳೆಯಂತದ ವ್ಯತ್ಯಾಸ. ನಮಗೆ ಗ್ರೀನ್ ಹೌಸ್ ಎಫೆಕ್ಟ್ಗೂ ಹಾಗೆ ಗ್ಲೋಬಲ್ ವಾರ್ಮಿಂಗ್ಗೂ ಒಂದು ಕನೆಕ್ಟಿಂಗ್ ಲಿಂಕ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಓಕೆನಾ? ಸೊ ಈ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣವಾಗುವಂತಹ ಗ್ಯಾಸಸ್ಗಳು ಯಾವುದು? ಮೀಥೇನ್, ಇಟ್ಸ್ ಅ ಗ್ರೀನ್ ಹೌಸ್ ಗ್ಯಾಸ್. ಹೌದಾ? ಸೊ ಇದು ಕೂಡ ಹೀಟ್ ಎನರ್ಜಿಯನ್ನು ಟ್ರ್ಯಾಪ್ ಮಾಡಿ ಇಟ್ಕೊಳ್ಳುವಂತಹ ಗ್ಯಾಸ್ ಆಗಿದೆ. ಕಾರ್ಬನ್ ಡೈಆಕ್ಸೈಡ್ ಕೂಡ ಒನ್ ಆಫ್ ದ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್. ಹೌದಾ? ಹಾಗೆ ವಾಟರ್ ವೇಪರ್, ಈವನ್ ವಾಟರ್ ವೇಪರ್ ಈಸ್ ಆಕ್ಚುಲಿ ಅ ಗ್ರೀನ್ ಹೌಸ್ ಗ್ಯಾಸ್. ಸರಿನಾ? ಸೊ ವಾಟರ್ ವೇಪರ್ ಕೂಡ ನಮ್ಮ ಹೀಟ್ ಎನರ್ಜಿಯನ್ನ, ಅಟ್ಮಾಸ್ಫಿಯರ್ಗೆ ಬರುವಂತಹ ರೇಡಿಯೇಷನ್ ಅನ್ನ ಹಿಡಿದಿಟ್ಕೊಳ್ಳುವಂತಹ ಒಂದು ಗ್ಯಾಸ್ ಆಗಿದೆ. ಸರಿನಾ? ಸೊ ಈ ಮೂಲಕ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣ ಆಗ್ತಾ ಇದೆ. ಓಕೆ, ಸೊ ಹಾಗೆ ನೈಟ್ರೋಜನ್ ನೋಡಿ, ನೈಟ್ರೋಜನ್ ಈಸ್ ನಾಟ್ ಅ ಗ್ರೀನ್ ಹೌಸ್ ಗ್ಯಾಸ್, ಬಟ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ಸ್ ದೇ ಆರ್ ದ ಗ್ರೀನ್ ಹೌಸ್ ಗ್ಯಾಸಸ್. ನೈಟ್ರಸ್ ಆಕ್ಸೈಡ್ ಆಗಿರಬಹುದು. ಹೌದಾ? ನೈಟ್ರೋಜನ್ ಡೈಆಕ್ಸೈಡ್ ನೋಡಿ, ನೈಟ್ರೋಜನ್ ಡೈಆಕ್ಸೈಡ್ ಇಸ್ ಅ ಮೇಜರ್ ಪೊಲ್ಯೂಟೆಂಟ್. ಓಕೆನಾ? ಸೊ ನೈಟ್ರಸ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಏನಿದೆಯಲ್ಲ, ಸೊ ನೈಟ್ರಸ್ ಆಕ್ಸೈಡ್ ನಂತಹ ಗ್ಯಾಸಸ್ಗಳೇನಿದೆಯಲ್ಲ ಅವುಗಳು ಗ್ರೀನ್ ಹೌಸ್ ಗ್ಯಾಸಸ್ಗಳಾಗಿರುತ್ತೆ. ಆದ್ರೆ ನೈಟ್ರೋಜನ್ ಅಲೋನ್ ಈಸ್ ನಾಟ್ ಅ ಗ್ರೀನ್ ಹೌಸ್ ಗ್ಯಾಸ್. ಅರ್ಥ ಆಗ್ತಿದ್ಯಪ್ಪ? ಸೊ ಇಲ್ಲಿ ಆಪ್ಷನ್ ಡಿ, ನೈಟ್ರೋಜನ್ ಇಸ್ ದ ಕರೆಕ್ಟ್ ಆನ್ಸರ್. ನೈಟ್ರೋಜನ್ ಈಸ್ ನಾಟ್ ದ ಗ್ರೀನ್ ಹೌಸ್ ಗ್ಯಾಸ್. ಓಕೆನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗ್ಬರೋಣ. ಐಡೆಂಟಿಫೈ ಅಮಾಂಗ್ ದ ಪೇರ್ಸ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ಬೋತ್ ವಾಟರ್ ಸೈಕಲ್ ಅಂಡ್ ಆಕ್ಸಿಜನ್ ಸೈಕಲ್. ಆಕ್ಸಿಜನ್ ಸೈಕಲ್ ಹಾಗೂ ವಾಟರ್ ಸೈಕಲ್ ಎರಡರಲ್ಲಿಯೂ ಕೂಡ ಕಂಡು ಬರುವಂತಹ ಫಿನಾಮಿನಾ ಅಥವಾ ಪೇರ್ಸ್ಗಳನ್ನ ನೀವು ಇಲ್ಲಿ ಗಮನ ಇಟ್ಟು ಐಡೆಂಟಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಲೈಟನಿಂಗ್ ಅಂಡ್ ಎವಾಪರೇಷನ್ ನೋಡಿ, ಲೈಟನಿಂಗ್ ಎಲ್ಲಿ ನಮ್ಮ ನೈಟ್ರೋಜನ್ ಸೈಕಲ್ ನಲ್ಲಿ ಕಂಡು ಬರುತ್ತೆ, ಎವಾಪರೇಷನ್ ನಮ್ಮ ವಾಟರ್ ಸೈಕಲ್ ನಲ್ಲಿ ಕಂಡು ಬರುತ್ತೆ. ಬಟ್ ಇಲ್ಲಿ ವಾಟರ್ ಸೈಕಲ್ ಹಾಗೂ ಆಕ್ಸಿಜನ್ ಸೈಕಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ ಈಸ್ ನಾಟ್ ಕರೆಕ್ಟ್. ಟ್ರಾನ್ಸ್ಪಿರೇಷನ್ ಅಂಡ್ ರೆಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂತ ಹೇಳಿದ್ರೆ ಏನು? ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್. ಸೊ ಟೆಕ್ನಿಕಲಿ ವಾಟರ್ ವೇಪರ್ ನಲ್ಲಿ ಇದು ವಾಟರ್ ಸೈಕಲ್ ನಲ್ಲಿ ಟ್ರಾನ್ಸ್ಪಿರೇಷನ್ ಇನ್ವಾಲ್ವ್ ಆಗಿದೆ. ಹೌದಲ್ವಾ? ಸೊ ನಾವು ಅಥವಾ ನಮ್ಮ ಪ್ಲಾಂಟ್ಸ್ಗಳೇನಿದ್ದಾರೆ, ಪ್ಲಾಂಟ್ಸ್ಗಳು ಸಾಮಾನ್ಯವಾಗಿ ಟ್ರಾನ್ಸ್ಪಿರೇಷನ್ ನಲ್ಲಿ ವಾಟರ್ ಅನ್ನ ಲಾಸ್ ಮಾಡ್ಕೊಳ್ಳುತ್ತವೆ. ಹೌದಾ? ಹಾಗೆ ರೆಸ್ಪಿರೇಷನ್. ಸೊ ಈ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಏನು? ಬ್ರೇಕ್ ಡೌನ್ ಆಫ್ ಫುಡ್, ಗ್ಲೂಕೋಸ್ ಅನ್ನ ನಾವು ಆಕ್ಸಿಜನ್ ನ ಪ್ರೆಸೆನ್ಸ್ ನಲ್ಲಿ ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿಯನ್ನ ಪಡ್ಕೊಳ್ತಾ ಇದ್ದೇವೆ. ಸರಿನಾ? ಸೊ ರೆಸ್ಪಿರೇಷನ್ ಅಲ್ಲಿ ಆಕ್ಸಿಜನ್ ಇನ್ವಾಲ್ವ್ ಆಗಿದೆ. ಸರಿನಾ? ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಕ್ವೆಶ್ಚನ್ಗೆ ಇದು ಸರಿ ಉತ್ತರ ಅಂತ ಕಾಣಿಸ್ತದೆ. ಅಫ್ಕೋರ್ಸ್ ಇಟ್ ಇಸ್ ದ ರೈಟ್ ಆನ್ಸರ್. ಟ್ರಾನ್ಸ್ಪಿರೇಷನ್ ಅಂಡ್ ರೆಸ್ಪಿರೇಷನ್, these are the pair which are involved in both the water cycle and oxygen cycle. ಸರಿನಾ? ಸೊ ಫೋಟೋಸಿಂಥಸಿಸ್ ಅನ್ನೋದು
ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್. ಸರಿ, ಫೋಟೋಸಿಂಥಸಿಸ್ ನಮಗೆ ಫೋಟೋಸಿಂಥಸಿಸ್ ನಲ್ಲಿ ಏನು ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಆಕ್ಸಿಜನ್ ಈಸ್ ಯುಟಿಲೈಸ್ಡ್. ಹೌದಾ? ಸೊ ಅದೇ ರೆಸ್ಪಿರೇಷನ್ ನಲ್ಲಿ ಆಕ್ಸಿಜನ್ ಈಸ್ ಯುಟಿಲೈಸ್ಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್. ಹೌದಲ್ವಾ? ಸೊ ಇಲ್ಲಿ ಏನಾಗ್ತಾ ಇದೆ? ಆಕ್ಸಿಜನ್ ಅನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಆರ್ಗ್ಯಾನಿಸಮ್ಸ್ಗಳು ಅದನ್ನ ATP ಗೆ ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ. ಸರಿನಾ? ಹಾಗಾಗಿ ಇಲ್ಲಿ ವಾಟರ್ ಸೈಕಲ್ ಹಾಗೂ ಆಕ್ಸಿಜನ್ ಸೈಕಲ್ ಎರಡರಲ್ಲೂ ಕೂಡ ಇದು ಇನ್ವಾಲ್ವ್ ಆಗಿದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಹೌದಾ? ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಅಂಡ್ ಎವಾಪರೇಷನ್. ಸೊ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಹೌದಾ? ಸೊ ಎವಾಪರೇಷನ್ ಅನ್ನೋದು ಆಲ್ರೆಡಿ ನೀರಿನ ಎವಾಪರೇಷನ್ ನಮ್ಮ ವಾಟರ್ ಸೈಕಲ್ ನಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಇದು ಕೂಡ ಸರಿ ಉತ್ತರ ಅಲ್ಲ. ಸೆಕೆಂಡ್ ಒನ್, ಟ್ರಾನ್ಸ್ಪಿರೇಷನ್ ಅಂಡ್ ರೆಸ್ಪಿರೇಷನ್, ದೀಸ್ ಟೂ ಆರ್ ದ ಒನ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಬೋತ್ ವಾಟರ್ ಸೈಕಲ್ ಅಂಡ್ ಆಕ್ಸಿಜನ್ ಸೈಕಲ್. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ವೆನ್ ವಿ ಬ್ರೀದ್ ಇನ್ ಏರ್, ನೈಟ್ರೋಜನ್ ಆಲ್ಸೋ ಗೋಸ್ ಇನ್ಸೈಡ್ ಅಲಾಂಗ್ ದ ಆಕ್ಸಿಜನ್. ಹೌದಲ್ವಾ? ನಮಗೆಲ್ಲ ಗೊತ್ತು, ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ 78% ನೈಟ್ರೋಜನ್ ಇದೆ ಅಂತ ಗೊತ್ತು. ನಾವು ಬ್ರೀದ್ ಇನ್ ಮಾಡುವಾಗ ಈವನ್ ನೈಟ್ರೋಜನ್ ಆಲ್ಸೋ ಗೆಟ್ಸ್ ಇನ್ಸೈಡ್ ಆಫ್ ಅವರ್ ಬಾಡಿ. ದಟ್ ಇಸ್ ಅ ಕಾಮನ್ ಥಿಂಗ್. ಓಕೆ, ವಾಟ್ ಈಸ್ ದ ಫೇಟ್ ಆಫ್ ನೈಟ್ರೋಜನ್? ಹಾಗಿದ್ರೆ ಆ ನೈಟ್ರೋಜನ್ ಏನಾಗುತ್ತೆ ನೋಡಿ. ನಾವು ಹ್ಯೂಮನ್ ಬೀಯಿಂಗ್ಸ್ಗಳು ನೈಟ್ರೋಜನ್ ಅನ್ನ ವಿ ವೋಂಟ್ ಯುಟಿಲೈಸ್ ದ ನೈಟ್ರೋಜನ್ ಇನ್ ಇಟ್ಸ್ ಒರಿಜಿನಲ್ ಫಾರ್ಮ್. ನೈಟ್ರೋಜನ್ ಅನ್ನ ನಾವು ಡೈರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ನೈಟ್ರೋಜನ್ ಅನ್ನ ನಾವು ಇಂಡೈರೆಕ್ಟ್ ಆಗಿ ಪ್ಲಾಂಟ್ಸ್ಗಳ ಮೇಲೆ ನಿರ್ಧರಿತವಾಗಿರ್ತೀವಿ, ಅಥವಾ ಬೇರೆ ಇನ್ಯಾವುದಾದ್ರೂ ಅನಿಮಲ್ ಪ್ರಾಡಕ್ಟ್ಸ್ ಅಥವಾ ಪ್ಲಾಂಟ್ ಪ್ರಾಡಕ್ಟ್ಸ್ಗಳ ಮೇಲೆ ನಾವು ಡಿಪೆಂಡ್ ಆಗಿ ನಮ್ಮ ದೇಹಕ್ಕೆ ನಾವು ನೈಟ್ರೋಜನ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ. ಅಫ್ಕೋರ್ಸ್ ನೈಟ್ರೋಜನ್ ಈಸ್ ಅನ್ ಎಸೆನ್ಷಿಯಲ್ ಕಾಂಪೊನೆಂಟ್. ನಮ್ಮ ಬೇಸಿಕ್ ಮಾಲಿಕ್ಯೂಲ್ಸ್ಗಳೇನಿದೆ, ಮೈಕ್ರೋ ಮಾಲಿಕ್ಯೂಲ್ಸ್ಗಳು, ನ್ಯೂಕ್ಲಿಕ್ ಆಸಿಡ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಈ ರೀತಿಯಾದ ಮಾಲಿಕ್ಯೂಲ್ಸ್ಗಳಲ್ಲಿ ನೈಟ್ರೋಜನ್ ಅವಶ್ಯಕತೆ ಇದೆ. ನೈಟ್ರೋಜನ್ ಇಂದನೇ ಅವು ಮಾಡಲ್ಪಟ್ಟಿರೋದು ಕೂಡ. ಆದರೆ ನಾವು ನೈಟ್ರೋಜನ್ ಅನ್ನ ಬ್ರೀದ್ ಮಾಡಿ, ಇನ್ಹೇಲ್ ಮಾಡಿ ನಮ್ಮ ದೇಹದಲ್ಲಿ ಬಳಸ್ಕೊಳ್ಳೋದಿಲ್ಲ. ಹಾಗಿದ್ರೆ ಏನಾಗುತ್ತೆ? ಸಿಂಪಲ್ ಆಗಿ ಹೇಗೆ ನಮ್ಮ ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹಕ್ಕೆ ಉಪಯೋಗ ಇಲ್ವೋ, ಅದು ಹೇಗೆ ಎಕ್ಸೇಲೇಷನ್ ಮಾಡಿದಾಗ ಹೊರಗಡೆ ಬರುತ್ತೋ, ಅಲಾಂಗ್ ವಿತ್ ದಟ್ ಎಕ್ಸೇಲೇಷನ್ ಪ್ರೋಸೆಸ್ ನಲ್ಲಿ ಈವನ್ ನೈಟ್ರೋಜನ್ ಆಲ್ಸೋ ಕಮ್ಸ್ ಔಟ್. ಸಿಂಪಲ್, ಸರಿನಾ? ಸೊ ಇಲ್ಲಿ ಆಪ್ಷನ್ ಇದೆಯಾ ನೋಡಿ, ಅದನ್ನ ಇಟ್ ಕಮ್ಸ್ ಔಟ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ದ ಎಕ್ಸೇಲೇಷನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಇಟ್ ಮೂವ್ಸ್ ಅಲಾಂಗ್ ವಿತ್ ದ ಆಕ್ಸಿಜನ್ ಇಂಟು ಸೆಲ್ಸ್? ನೋ, ಇಟ್ ವೋಂಟ್. ಸೆಲ್ಸ್ ವೋಂಟ್ ಯುಟಿಲೈಸ್ ದ ನೈಟ್ರೋಜನ್. ಹೌದಾ? It is absorbed only by the nasal cells? No, nasal cells also cannot absorb nitrogen. Nitrogen concentration is already more in the cells, so it is not at all absorbed. Nitrogen concentration ನಮ್ಮ ದೇಹದ ಒಳಗಡೆ ಇರೋದಿಲ್ಲ ಅಂತ ಹೇಳಿದ್ರೆ, ನಮ್ಮ ದೇಹದ ಸೆಲ್ಸ್ ಒಳಗಡೆ ನೈಟ್ರೋಜನ್ ಅವಶ್ಯಕತೆ ಇಲ್ಲ ನಮಗೆ. ಹೌದಾ? ಅಂತ ಹೇಳಿದ್ರೆ ಯಾವುದಾದ್ರೂ ಮೆಟಬಾಲಿಕ್ ಆಕ್ಟಿವಿಟೀಸ್ಗಳಿಗೆ ನೈಟ್ರೋಜನ್ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಆಕ್ಸಿಜನ್ ಅವಶ್ಯಕತೆ ಇದೆ ನಮ್ಮ ರೆಸ್ಪಿರೇಷನ್ ಅಲ್ಲಿ. ಹೌದಾ? ಅದೇ ರೀತಿ ನಾವು ಇನ್ಹೇಲೇಷನ್ ಮಾಡುವಾಗ ನಮಗೆ ಆಕ್ಸಿಜನ್ ಅನ್ನೋದು, ನಮ್ಮ ಎಕ್ಸಲೇಷನ್ ಮಾಡುವಾಗ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಮ್ಮ ದೇಹದಿಂದ ಹೊರಗಡೆ ಹೋಗಬೇಕಾಗಿರೋ ಒಂದು ರಿಕ್ವೈರ್ಮೆಂಟ್ ಇದೆ. ಅದೇ ರೀತಿ ನೈಟ್ರೋಜನ್ ಕೂಡ ನಮ್ಮ ದೇಹಕ್ಕೆ ಯುಟಿಲೈಸ್, ನಮ್ಮ ದೇಹದಲ್ಲಿ ಇರುವಂತಹ ಸೆಲ್ಸ್ಗಳು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳದೇ ಇರೋ ಕಾರಣದಿಂದ ಅದು ನಮ್ಮ ಎಕ್ಸಲೇಷನ್ ಪ್ರೋಸೆಸ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮೂಲಕ ಹೊರಗಡೆ ಹೋಗ್ಬಿಡುತ್ತೆ. ದಟ್ ಈಸ್ ಸಿಂಪಲ್. ದಟ್ ಇಸ್ ಅ ಸಿಂಪಲ್ ಫಿನಾಮಿನಾ. ಓಕೆನಾ? ಸೊ ಇಲ್ಲಿ ಆಪ್ಷನ್ ಬಿ, ಇಟ್ ಕಮ್ಸ್ ಔಟ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ದ ಎಕ್ಸಲೇಷನ್ ಇಸ್ ದ ರೈಟ್ ಆನ್ಸರ್. ಸರಿನಾ? ಹಾಗೆ ದ ವಾಟರ್ ಪೊಲ್ಯೂಷನ್ ಕ್ಯಾನ್ ಬಿ ಡಿಫೈನ್ಡ್ ಇನ್ ಸೆವರಲ್ ವೇಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಡಸ್ ನಾಟ್ ಗಿವ್ ದ ಕರೆಕ್ಟ್ ಡೆಫಿನಿಷನ್? ಯಾವ ಕೆಳಗೆ ಕೊಟ್ಟಿರುವಂತಹ ಯಾವ ಸ್ಟೇಟ್ಮೆಂಟ್ ವಾಟರ್ ಪೊಲ್ಯೂಷನ್ ಅನ್ನ ಕರೆಕ್ಟ್ ಆಗಿ ಡಿಫೈನ್ ಮಾಡೋದಿಲ್ಲ? ದ ಅಡಿಷನ್ ಆಫ್ ದ ಅನ್ಡಿಸೈರಬಲ್ ಸಬ್ಸ್ಟೆನ್ಸಸ್ ಟು ದ ವಾಟರ್ ಬಾಡೀಸ್, ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಹೌದಾ? ಸೊ ದಿಸ್ ಮೀನ್ಸ್ ವಾಟರ್ ಪೊಲ್ಯೂಷನ್. The removal of desirable substances from the water, removal of desirable substances is also water pollution only. ಬಯೋಲಾಜಿಕಲಿ ಆಕ್ಸಿಜನ್ ಡಿಸಾಲ್ವ್ ಆಗಿರುವಂತಹ ಆಕ್ಸಿಜನ್ ಅನ್ನು ನಾವೇನಾದ್ರೂ ರಿಮೂವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ದಟ್ ಆಲ್ಸೋ ಕಾಸಸ್ ಪೊಲ್ಯೂಷನ್ ಅಲ್ವಾ? ಅಲ್ಲಿರುವಂತಹ ಆ ಜೀವಿಗಳ ಸಾವಿಗೆ ಕಾರಣವಾಗ್ಬಿಡುತ್ತೆ. ಹೌದಾ? ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ವಾಟರ್ ಪೊಲ್ಯೂಷನ್. ಅ ಚೇಂಜ್ ಇನ್ ಪ್ರೆಷರ್ ಆಫ್ ದ ವಾಟರ್ ಬಾಡೀಸ್. ನೋಡಿ, ಇಲ್ಲಿ ಪ್ರೆಷರ್ ಅನ್ನೋ ವಿಚಾರಕ್ಕೆ ಬಂದಾಗ ವಾಟರ್ ಬಾಡೀಸ್ಗಳಲ್ಲಿ ಯಾವ ರೀತಿ ಪ್ರೆಷರ್ ಉಂಟಾಗುತ್ತೆ? ಆ ಪ್ರೆಷರ್ನಿಂದಾಗಿ ಏನಾದರೂ ಪೊಲ್ಯೂಷನ್ ಉಂಟಾಗುತ್ತಾ? ಕ್ವೈಟ್ ನಮಗೆ ಯೋಚನೆ ಮಾಡಬೇಕಾಗಿರುವಂಥ ಒಂದು ಅಂಶ ಇದು. ಲಾಸ್ಟ್ ಆಪ್ಷನ್ ಒಂದು ನೋಡ್ಬಿಡೋಣ, ಸರಿನಾ? ಅ ಚೇಂಜ್ ಇನ್ ದ ಟೆಂಪರೇಚರ್ ಆಫ್ ದ ವಾಟರ್ ಬಾಡೀಸ್, ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ವಾಟರ್ ಪೊಲ್ಯೂಷನ್. ಸೊ ಯಾವಾಗ ವಾಟರ್ ಬಾಡೀಸ್ಗಳಲ್ಲಿ ಟೆಂಪರೇಚರ್ ಅನ್ನೋದು ವ್ಯತ್ಯಾಸ ಆಗ್ಬಿಡುತ್ತೆ, ಆಗ ಅಲ್ಲಿರುವಂತಹ ಜೀವಿಗಳು, ಅವುಗಳಿಟ್ಟಿರುವಂತಹ ಮೊಟ್ಟೆಗಳಾಗಿರ್ಬೋದು ಅಥವಾ ಲಾರ್ವಗಳಾಗಿರ್ಬೋದು, ಅವುಗಳ ಬೆಳವಣಿಗೆಗೆ ಅದು ಸಹಾಯ ಮಾಡೋದಿಲ್ಲ. ಯಾವುದೋ ಒಂದು ಟೆಂಪರೇಚರ್ನಲ್ಲಿ ಆ ಜೀವಿಗಳು ಬದುಕ್ತಾ ಇರ್ತವೆ. ಸಡನ್ ಆಗಿ ನಾವು ಒಂದು ಹಾಟ್ ವಾಟರ್ನ ರಿಲೀಸ್ ಮಾಡ್ಬಿಟ್ವಿ ಅಂತ ಇಟ್ಕೊಳ್ಳಿ, ಅವಾಗ ಟೆಂಪರೇಚರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ದಟ್ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳೇನಿದೆಯಲ್ಲ
ಅವುಗಳ ಲೈಫ್ ಸೈಕಲ್ನ ಮೇಲೆ ಅದು ದುಷ್ಪರಿಣಾಮವನ್ನ ಬೀರುತ್ತೆ. ಸರಿನಾ? ಸೊ ಹೀಗಾಗಿ ಇಲ್ಲಿ ಪ್ರೆಷರ್ ನೋಡಿ, ಪ್ರೆಷರ್ ಅನ್ನೋ ವಿಚಾರಕ್ಕೆ ಬಂದಾಗ ಪ್ರೆಷರ್ ಕೆನ್ ನಾಟ್ ಕಾಸ್ ಏರ್ ಪೊಲ್ಯೂಷನ್ ಅಲ್ವಾ. ಸೊ ಪ್ರೆಷರ್ ಆಗೋದ್ರಿಂದ ಅಲ್ಲಿ ಏನಾದರೂ ವಾಟರ್ ಪೊಲ್ಯೂಷನ್ ಆಗೋದಿಲ್ಲ ಅಲ್ವಾ. ಸೊ ಪ್ರೆಷರ್ ಹೆಚ್ಚಿಗೆ ಆಗೋದು ಕಡಿಮೆ ಆಗೋದು ಅನ್ನೋದು ನಾವು ಯಾವಾಗಲೂ ಆದರೂ ಒಂದು ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ನಲ್ಲಿ ನಾವು ನೀರನ್ನ ಇಟ್ಟು ನಾವು ಪ್ರೆಷರ್ ಅನ್ನ ನಾವು ಇಂಡ್ಯೂಸ್ ಮಾಡಿದಾಗ ಅಲ್ಲಿ ಒಂದಷ್ಟು ಪ್ರಮಾಣದ ಪ್ರೆಷರ್ ಅನ್ನು ನಾವು ಕ್ರಿಯೇಟ್ ಮಾಡ್ತೇವೆ ವಿನಃ. ಸೊ ಈ ಪ್ರೆಷರ್ನಿಂದಾಗಿ ವಾಟರ್ ಪೊಲ್ಯೂಷನ್ ಆಗುತ್ತಾ? ನಾಟ್ ಕರೆಕ್ಟ್, ಹೌದಲ್ವಾ. ಸೊ ಇಲ್ಲಿ ಆಪ್ಷನ್ ಸಿ, ಚೇಂಜ್ ಇನ್ ಪ್ರೆಷರ್ ಈಸ್ ನಾಟ್ ದ ಕರೆಕ್ಟ್ ವೇ ಆಫ್ ಡಿಫೈನಿಂಗ್ ವಾಟರ್ ಪೊಲ್ಯೂಷನ್. ಸರಿನಾ? ಸೊ ಅದನ್ನ ಹೊರತುಪಡಿಸಿ ಇನ್ನುಳಿದಂತಹ ಈ 3 ವೇಗಳಲ್ಲಿ ನಾವು ವಾಟರ್ ಪೊಲ್ಯೂಷನ್ ಅನ್ನ ಡಿಫೈನ್ ಮಾಡಬಹುದು. ಓಕೆನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ದ ನೈಟ್ರೋಜನ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಏರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ನೈಟ್ರೇಟ್ಸ್ ಬೈ, ನೋಡಿ ಇದು ನೈಟ್ರೋಜನ್ ಸೈಕಲ್, ಹೌದಲ್ವಾ. ಸೊ ನೈಟ್ರೋಜನ್ ಮಾಲಿಕ್ಯೂಲ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ನೈಟ್ರೇಟ್ಸ್ ಬೈ ವಾಟ್? ಬೈ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಹೌದಲ್ವಾ. A biological process of nitrogen fixing bacteria present in the soil. So yes, this is the process by which the nitrogen in the atmosphere gets converted into nitrates. Sarina? Artha agtidya? So a biological process of carbon fixing, this is not the correct statement, right? Hage any of the industries manufacturing nitrogen compounds, this is also not correct statement. The plants used as cereals and crops in the field, this is also not correct statement. So nitrogen hege nitrates ಆಗಿ ಕನ್ವರ್ಟ್ ಆಗ್ತಾ ಇದೆ ಬೈ ಅ ಬಯೋಲಾಜಿಕಲ್ ಪ್ರೋಸೆಸ್ ಆಫ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ಸಾಯಿಲ್. ಸೊ ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ರೈಟ್. ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ, ಹೌ ಈಸ್ ಅವರ್ ಅಟ್ಮಾಸ್ಫಿಯರ್ ಡಿಫರೆಂಟ್ ಫ್ರಮ್ ದ ಅಟ್ಮಾಸ್ಫಿಯರ್ ಆನ್ ವೀನಸ್ ಅಂಡ್ ಮಾರ್ಸ್? ನಾನು ಆಲ್ರೆಡಿ ಫಸ್ಟ್ ಕ್ವೆಶ್ಚನ್ ಅಲ್ಲಿ ಹೇಳಿದೆ, ನಮ್ಮಲ್ಲಿ ಅಟ್ಮಾಸ್ಫಿಯರ್ ಇದೆ, ಅದೇ ವೀನಸ್ ಹಾಗೂ ಮಾರ್ಸ್ ನಲ್ಲಿ ಅಟ್ಮಾಸ್ಫಿಯರ್ ಇಲ್ಲ. ಸಿಂಪಲ್, ಹೌದಾ. ಈಗ our atmosphere contains mixture of many gases like nitrogen, oxygen and carbon dioxide. ನೈಟ್ರೋಜನ್ ಹೆಚ್ಚಿನ ಪ್ರಮಾಣದಲ್ಲಿದೆ, ನೆಕ್ಸ್ಟ್ ಬರೋದು ಆಕ್ಸಿಜನ್, ಅದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ವೆರಿ ಲಿಟಲ್ ಟೈನಿ ಅಮೌಂಟ್ ಅಷ್ಟಿದೆ. ಸರಿನಾ? ಅಂಡ್ ವಾಟರ್ ವೇಪರ್. ಸರಿನಾ? ವಾಟರ್ ವೇಪರ್ಗಳ ಜೊತೆಗೆ ಈ ಎಲ್ಲ ಗ್ಯಾಸಸ್ಗಳು ನಮ್ಮ ಅಟ್ಮಾಸ್ಫಿಯರ್ ಇಲ್ಲಿರೋದನ್ನು ನಾವು ಗಮನಿಸಬಹುದು. ವೆರಾಸ್ ದ ಅಟ್ಮಾಸ್ಫಿಯರ್ ಆನ್ ವೀನಸ್ ಅಂಡ್ ಮಾರ್ಸ್ ಇಸ್ ಮೇನ್ಲಿ ಕಂಪ್ರೈಸ್ಡ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಏನಿದೆ? ಕಾರ್ಬನ್ ಡೈಆಕ್ಸೈಡ್ ಇದೆ. This carbon dioxide constitutes up to 95 to 97% of the atmosphere of the Venus and Mars. ಸೊ ನಾನಿಲ್ಲಿ ಅಟ್ಮಾಸ್ಫಿಯರ್ ನಮ್ಮಲ್ಲಿ ಇದೆ ಅಂತ ಹೇಳುವಾಗ ನಮ್ಮ ರೀತಿಯ ಅಟ್ಮಾಸ್ಫಿಯರ್ ಅಲ್ಲಿಲ್ಲ. ಸೊ ಟೆಕ್ನಿಕಲಿ ನಮ್ಮಲ್ಲಿ ಇರುವಂತಹ ಅಟ್ಮಾಸ್ಫಿಯರ್ನಲ್ಲಿ ಇರುವಂತಹ ಗ್ಯಾಸಸ್ಗಳಾಗಲಿ, ಅಲ್ಲಿ ಈ ರೀತಿಯಾದ ನಮ್ಮ ಓಝೋನ್ ಲೇಯರ್ ಆಗಲಿ, ಯಾವುದೇ ರೀತಿಯಾದ ಈ ಲೇಯರ್ಗಳಾಗಲಿ ನಾವು ಅಲ್ಲಿ ವೀನಸ್ ಹಾಗೂ ಮಾರ್ಸ್ನಲ್ಲಿ ಕಂಡು ಬರೋದಿಲ್ಲ. ಸೊ ಅಲ್ಲಿರುವಂಥ ಅಟ್ಮಾಸ್ಫಿಯರ್ ತೀರಾ ತೆಳುವಾದಂಥ ಅಟ್ಮಾಸ್ಫಿಯರ್, ಅದು ಇಲ್ಲ, ನೆಗ್ಲಿಜಿಬಲ್ ಅಮೌಂಟ್ನಲ್ಲಿ ಇರುವಂಥ ಒಂದು ಅಟ್ಮಾಸ್ಫಿಯರ್ ಅದು. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರೋದನ್ನು ನಾವು ಗಮನಿಸ್ಬೋದು. ಸರಿನಾ? ಸೊ ಈ ಕಾರಣಕ್ಕಾಗಿಯೇ ಅಲ್ಲಿ ಯಾವುದೇ ರೀತಿಯ ಜೀವಿಗಳು ಬದುಕೋಕ್ಕೆ ಸಾಧ್ಯ ಆಗಿಲ್ಲ. ಇದ್ವೋ ಇಲ್ವೋ ಅದು ಸೆಕೆಂಡರಿ. ಸೊ ಹಿಂದೆ ಮಾರ್ಸ್ನಲ್ಲಿ ಜೀವಿಗಳಿದ್ವು ಅಂತ ಹೇಳ್ತಾ ಇದ್ದಾರೆ, ದಟ್ ಈಸ್ ಸೆಕೆಂಡರಿ. ಬಟ್ ರೈಟ್ ನೌ ದೇರ್ ಆರ್ ನೋ ಟ್ರೇಸಸ್ ಆಫ್ ಲೈಫ್ ಆನ್ ವೀನಸ್ ಆರ್ ಮಾರ್ಸ್, ಹೌದಲ್ವಾ. ಸೊ ಈ ಕಾರಣದಿಂದಾಗಿ ಅಲ್ಲಿ ಜೀವಿಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ, ಹೌ ಡಸ್ ದ ಅಟ್ಮಾಸ್ಫಿಯರ್ ಆಕ್ಟ್ ಆಸ್ ಅ ಬ್ಲಾಂಕೆಟ್? ಹೇಗೆ ನಮ್ಮ ಅಟ್ಮಾಸ್ಫಿಯರ್ ಅನ್ನೋದು ಒಂದು ಬ್ಲಾಂಕೆಟ್ ಆಗಿ ಆಕ್ಟ್ ಮಾಡುತ್ತೆ? ನೋಡಿ, ಬ್ಲಾಂಕೆಟ್ನ ಕೆಲಸ ಏನಪ್ಪ? ನಮಗೆ ಚಳಿ ಆಗ್ತಾ ಇದ್ದಾಗ ನಾವು ಬ್ಲಾಂಕೆಟ್ ಅನ್ನು ಹೊದ್ಕೊಂಡು ನಮ್ಮ ಟೆಂಪ್ರೇಚರ್ ಅನ್ನೋದು ನಮಗೆ ಬಿಸಿ ಮಾಡಬೇಕು ಅಲ್ವಾ, ನಮಗೆ ಬೆಚ್ಚಿಗೆ ಇಟ್ಕೊಳ್ಬೇಕು, ಅದು ಬ್ಲಾಂಕೆಟ್ನ ಕೆಲಸ, ಹೌದಲ್ವಾ. ಸೊ ಈ ರೀತಿಯಾಗಿ ನಮ್ಮ ಅಟ್ಮಾಸ್ಫಿಯರ್ ಹೇಗೆ ನಮ್ಮ ಟೆಂಪ್ರೇಚರ್ ಅನ್ನ, ನಮ್ಮ ಭೂಮಿಯ ಟೆಂಪ್ರೇಚರ್ ಅನ್ನ ಕಾಪಾಡಿಕೊಳ್ಳುತ್ತೆ? ಹೇಗೆ ನೋಡಿ, ದಿಟ್ ಈಸ್ ಅ ನೋನ್ ಫ್ಯಾಕ್ಟ್ ದಟ್ ಏರ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಲ್ವಾ. ಸೊ ಏರ್ ಅನ್ನೋದು ಹೀಟ್ ನ ಬ್ಯಾಡ್ ಕಂಡಕ್ಟರ್ ಅಂತ ನಮಗೆ ಗೊತ್ತಿದೆ. ಸೊ ಆರ್ ಅಟ್ಮಾಸ್ಫಿಯರ್ ಕಂಟೈನ್ ಏರ್. ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಗಾಳಿ ಇದೆ, ಗಾಳಿಯಲ್ಲಿ ಸಾಕಷ್ಟು ಗ್ಯಾಸಸ್ಗಳಿದೆ, ದಟ್ ಈಸ್ ಸೆಕೆಂಡರಿ. ಗಾಳಿ ಇದೆ ಅಂತ ನಮಗೆ ಗೊತ್ತು, ಹೌದಲ್ವಾ. ಸೊ ಡ್ಯೂ ಟು ದಿಸ್ ರೀಸನ್ ಏನಾಗುತ್ತೆ, ಅಟ್ಮಾಸ್ಫಿಯರ್ ಕೀಪ್ಸ್ ದ ಆವರೇಜ್ ಟೆಂಪರೇಚರ್ ಆಫ್ ದ ಅರ್ತ್ ಸ್ಟಡಿ ಡ್ಯೂರಿಂಗ್ ದ ಡೇ ಅಂಡ್ ಈವನ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಹೋಲ್ ಇಯರ್. ಹೇಗೆ ನೋಡಿ, ಯಾವಾಗಲೂ ಸಣ್ಣ ರೇಡಿಯೇಷನ್ ಏನಿದೆಯಲ್ಲ, ಅದು ರೇಡಿಯೇಷನ್ ಬಂದಾಗ ಒಂದಷ್ಟು ಪ್ರಮಾಣದ ರೇಡಿಯೇಷನ್ ರಿಫ್ಲೆಕ್ಟ್ ಆಗಿ ವಾಪಸ್ ಹೋದ್ರೂ ಕೂಡ ಒಂದಷ್ಟು ಪ್ರಮಾಣದ ಹೀಟ್ ಎನರ್ಜಿ ಅನ್ನೋದು ನಮ್ಮ ಅಟ್ಮಾಸ್ಫಿಯರ್ನ ಒಳಗಡೆ ಉಳ್ಕೊಳ್ಳುತ್ತೆ, ಹೌದಾ. ಅದು ಹೆಚ್ಚಾದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ, ಸರಿ. ಬಟ್ ಅಪ್ರೋಪ್ರಿಯೇಟ್ ಅಮೌಂಟ್ ನಲ್ಲಿ ಇದ್ದಾಗ ಇಟ್ ಕೀಪ್ಸ್ ದ ಆವರೇಜ್ ಟೆಂಪರೇಚರ್ ಆಫ್ ದ ಅರ್ತ್ ಕಾನ್ಸ್ಟೆಂಟ್, ಓಕೆನಾ. ಸೊ ಹಾಗೆ
ನೈಟ್ ಟೈಮ್ನಲ್ಲಿ ಏನಾಗುತ್ತೆ, ಈಗ ನೈಟ್ ಟೈಮ್ನಲ್ಲಿ ಸೂರ್ಯನ ಬೆಳಕು ಇರೋದಿಲ್ಲ, ಆದರೂ ಕೂಡ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರ್ಬೇಕಲ್ವಾ. ಅಂತ ಸಂದರ್ಭದಲ್ಲಿ ಈ ಹೀಟ್ ಎನರ್ಜಿ ಅನ್ನೋದು ಹೊರಗಡೆ ನಮ್ಮ ಔಟರ್ ಅಟ್ಮಾಸ್ಫಿಯರ್ಗೆ, ಔಟರ್ ಸ್ಪೇಸ್ಗೆ ಎಸ್ಕೇಪ್ ಆಗದೆ ಇರೋ ರೀತಿ ನಮ್ಮ ಅಟ್ಮಾಸ್ಫಿಯರ್ ಪ್ರಿವೆಂಟ್ ಮಾಡುತ್ತೆ. ಸೊ ಈ ಮೂಲಕ ಅಟ್ಮಾಸ್ಫಿಯರ್ ಅನ್ನೋದು ನಮಗೆ ಒಂದು ಅರ್ತ್ನ ಬ್ಲಾಂಕೆಟ್ ಆಗಿ ಕೆಲಸ ಮಾಡುತ್ತೆ. ಸಿಂಪಲ್, ಅರ್ಥ ಆಗ್ತಿದ್ಯಾ? ಸೊ ಈ ರೀತಿಯಾಗಿ ಅಟ್ಮಾಸ್ಫಿಯರ್ ಬ್ಲಾಂಕೆಟ್ ಆಗಿ ಕೆಲಸ ಮಾಡೋದನ್ನ ನಾವಿಲ್ಲಿ ಗಮನಿಸಬಹುದು. ಓಕೆನಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ವಾಟ್ ಕಾಸಸ್ ವಿಂಡ್ಸ್? ಗಾಳಿಯನ್ನ ಏನು ಉಂಟು ಮಾಡುತ್ತೆ? ಗಾಳಿ ಹೇಗೆ ಉಂಟಾಗುತ್ತೆ? ನೋಡಿ, ಗಾಳಿ ಸಾಮಾನ್ಯವಾಗಿ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಉಂಟಾಗುವಂತಹ ಒಂದಷ್ಟು ವೇರಿಯೇಷನ್ಸ್ಗಳಿಂದಾಗಿ, ಸರಿನಾ? ಫಾರ್ ಎಕ್ಸಾಂಪಲ್ ನೋಡಿ, ವಿಂಡ್ಸ್ ಆರ್ caused due to unequal heating of atmosphere or atmospheric air. ಅಟ್ಮಾಸ್ಫಿಯರಿಕ್ ಏರ್ನ ಅನ್ಈವನ್ ಹೀಟಿಂಗ್ ನಿಂದಾಗಿ ಅಲ್ಲಿ ಉಂಟಾಗುವಂತಹ ಒಂದಷ್ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ನಲ್ಲಿ ಉಂಟಾಗುವಂತಹ ಒಂದಷ್ಟು ವ್ಯತ್ಯಾಸಗಳಿಂದಾಗಿ ವಿಂಡ್ಸ್ ಅನ್ನೋದು ಫಾರ್ಮ್ ಆಗಿಬಿಡುತ್ತೆ. ಹೌದಾ? ಸೊ ದಿಸ್ ಫಿನಾಮಿನನ್ ಕ್ಯಾನ್ ಬಿ ಈಸಿಲಿ ಸೀನ್ ಇನ್ ಕೋಸ್ಟಲ್ ರೀಜನ್ಸ್. ಸರಿನಾ? ಸೊ ಇಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ದ ಡೇ ಟೈಮ್ above the land gets heated faster and start rising. ಹೌದಲ್ವಾ? So as this air rises, a region of low pressure is created and air over the sea moves into this area of low pressure. For example, the movement of air from one region to the other region creates winds. Sarina? So during the daytime, the direction of the wind would be from the sea to the land. ಅದೇ ನೈಟ್ ಟೈಮ್ ನಲ್ಲಿ ಲ್ಯಾಂಡ್ ಟು ದ ಸಿ. ಹೌದಾ? ಸೊ ಸಿಂಪಲ್ ಆಗಿ ನೀನು ಈ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೀವು ಗಮನಿಸಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸಿ ಇದೆ ಅಂತ ಅನ್ಕೊಳ್ಳಿಯಪ್ಪ, ಸರಿನಾ? ಸಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಲ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ. ಹೌದಾ? ಲ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ, ಸರಿನಾ? ಸೊ ಈಗ ನಮಗೆ ಗಾಳಿ ಯೂಶುವಲಿ ಏನಾಗುತ್ತೆ, ಗಾಳಿ ಸಿ ಮೇಲೆ ಇರುವಂತಹ ಈ ಗಾಳಿ ಏನಿದೆಯಲ್ಲ, ಇದು ನಿಧಾನವಾಗಿ ಹೀಟಪ್ ಆಗುತ್ತೆ, ನಿಧಾನವಾಗಿ ತಣ್ಣಗಾಗುತ್ತೆ. ಅದೇ ಲ್ಯಾಂಡ್ನ ಮೇಲೆ ಇರುವಂತಹ ಗಾಳಿ ಏನಿದೆಯಲ್ಲ, ಇದು ಬೇಗ ಹೀಟಪ್ ಆಗುತ್ತೆ, ಬೇಗ ಕೂಲ್ ಆಗುತ್ತೆ ಕೂಡ, ಸರಿನಾ? ಸೊ ಹಾಗಾಗಿ ಈಗ ಬೆಳಗಿನ ಟೈಮ್ನಲ್ಲಿ ಏನಾಗುತ್ತೆ, ಇಲ್ಲಿರುವಂತಹ ಈ ಏರ್ ಏನಿದೆಯಲ್ಲ, ಈ ಏರು ಹೀಟಪ್ ಆಗಿ ರೈಸ್ ಆಗಿಬಿಡುತ್ತೆ, ಸರಿನಾ? ಸೊ ಹೀಗೆ ರೈಸ್ ಆದಂತಾಗ ಇಲ್ಲಿರುವಂತಹ ಗಾಳಿ ಏನಿದೆಯಲ್ಲ, ಇದು ಇನ್ನೂ ತಣ್ಣಗಿರೋದ್ರಿಂದ ಇಲ್ಲಿ ಒಂದು ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗೋದ್ರಿಂದ ಇಲ್ಲಿ ನೀರಿನ ಮೇಲಿದ್ದಂತಹ ಗಾಳಿ ಈ ಕಡೆಗೆ ಬರುತ್ತೆ, ಸರಿನಾ? ಇದು ಡ್ಯೂರಿಂಗ್ ದ ಡೇ ಟೈಮ್ ಆಯಿತು. ಓಕೆ, ಡ್ಯೂರಿಂಗ್ ದ ಡೇ ಟೈಮ್. ಓಕೆ, ಇದೇ ಥರ ನೈಟ್ ಟೈಮ್ನಲ್ಲಿ ಏನಾಗುತ್ತೆ, ಗಾಳಿ ಬೇಗ ತಣ್ಣಗಾಗೋದ್ರಿಂದ ಸೊ ಇಲ್ಲಿ ನಿಧಾನಕ್ಕೆ ತಣ್ಣಗಾಗುತ್ತೆ. ಹೌದಾ? ಬೇಗ ತಣ್ಣಗಾಗುತ್ತೆ, ಇಲ್ಲಿ ನಿಧಾನಕ್ಕೆ ತಣ್ಣಗಾಗುತ್ತೆ. ಹಾಗಾಗಿ ಇಲ್ಲಿರುವಂತಹ ಗಾಳಿ ಸ್ವಲ್ಪ ಹೀಟ್ ಜಾಸ್ತಿ ಇರೋದ್ರಿಂದ ಇಲ್ಲಿ, ಹೌದಾ, ಈ ತಣ್ಣನೆಯ ಗಾಳಿ ಲ್ಯಾಂಡ್ನಿಂದ ಸೀನ ಕಡೆಗೆ ಬರುತ್ತೆ. ದಿಸ್ ಈಸ್ ಡ್ಯೂರಿಂಗ್ ದ ನೈಟ್ ಟೈಮ್, ಸರಿನಾ? ಸೊ ದಿಸ್ ಇಸ್ ಒನ್ ಆಫ್ ದ ಸಿಂಪಲ್ ಎಕ್ಸಾಂಪಲ್ ಅಷ್ಟೇನೆ. ಓಕೆನಾ? ಸೊ ಈ ರೀತಿಯಾಗಿ ಏರ್ ಪ್ರೆಷರ್ನಲ್ಲಿ ಉಂಟಾಗುವಂತಹ ಒಂದಷ್ಟು ವ್ಯತ್ಯಾಸಗಳಿಂದಾಗಿ, ಅನ್ಈಕ್ವಲ್ ಹೀಟಿಂಗ್ ಆಫ್ ಅಟ್ಮಾಸ್ಫಿಯರಿಕ್ ಏರ್ನಿಂದಾಗಿ ವಿಂಡ್ಸ್ಗಳು ಫಾರ್ಮ್ ಆಗುತ್ತೆ. ಸೊ ಡ್ಯೂರಿಂಗ್ ದ ಡೇ ದ ಡೈರೆಕ್ಷನ್ ಆಫ್ ವಿಂಡ್ ವುಡ್ ಬಿ ಫ್ರಮ್ ದ ಸಿ ಟು ದ ಲ್ಯಾಂಡ್. ಹೌದಲ್ವಾ? ಸಿ ಟು ಲ್ಯಾಂಡ್. ಅದೇ ನೈಟ್ ಟೈಮು ಡ್ಯೂರಿಂಗ್ ದ ಡೈರೆಕ್ಷನ್ ಆಫ್ ದ ಏರ್ ವುಡ್ ಬಿ ಲ್ಯಾಂಡ್ ಟು ದ ಸಿ. ಹೌದಾ? ಈ ರೀತಿಯಾಗಿ. ಓಕೆ, ಅರ್ಥ ಆಗ್ತಿದ್ಯಲ್ಲಪ್ಪ? ಮುಂದಿನ ಕ್ವೆಶನ್ ಹೋಗ್ಬಿಡೋಣ. ಮುಂದಿನ ಕ್ವೆಶನ್ ಹೀಗಿದೆ ನೋಡಿ, ಹೌ ಆರ್ ಕ್ಲೌಡ್ಸ್ ಫಾರ್ಮ್ಡ್? ಆಲ್ರೆಡಿ ನೀವು ನಮ್ಮ ವಾಟರ್ ಸೈಕಲ್ನ ಕಲ್ತಿದ್ದೀರಾ, ಹೌದಲ್ವಾ? ಹೇಗೆ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ? ದ ವಾಟರ್ ಎವಾಪರೇಟ್ಸ್ ಡ್ಯೂ ಟು ಹೀಟಿಂಗ್ ಅಪ್ ಆಫ್ ವಾಟರ್ ಬಾಡೀಸ್ ಅಂಡ್ ಅದರ್ ಬಯೋಲಾಜಿಕಲ್ ಆಕ್ಟಿವಿಟೀಸ್. ಸಾಕಷ್ಟು ಬಯೋಲಾಜಿಕಲ್ ಆಕ್ಟಿವಿಟೀಸ್ಗಳಿಂದ ಹಾಗೆ ವಾಟರ್ ಬಾಡೀಸ್ಗಳು ಹೀಟ್ ಅಪ್ ಆಗೋದ್ರಿಂದ ವಾಟರ್ ಮಾಲಿಕ್ಯೂಲ್ಸ್ಗಳು ಎವಾಪರೇಟ್ ಆಗಿ ಅಟ್ಮಾಸ್ಫಿಯರ್ನಲ್ಲಿ ರೈಸ್ ಆಗ್ತಾ ಹೋಗುತ್ತವೆ. ದ ಏರ್ ಆಲ್ಸೋ ಹೀಟ್ಸ್ ಅಂಡ್ ರೈಸಸ್. ಹೌದಲ್ವಾ? ಸೊ ಗಾಳಿಯೂ ಕೂಡ ಹೀಟ್ ಆಗಿ ರೈಸ್ ಆಗ್ತಾ ಇದೆ. ಆನ್ ರೈಸಿಂಗ್ ಇಟ್ ಎಕ್ಸ್ಪ್ಯಾಂಡ್ಸ್ ಅಂಡ್ ಕೂಲ್ಸ್ ಡೌನ್. ಹೌದಾ? ಅಂಡ್ ಟು ಕೂಲ್ಸ್ ಡೌನ್ ಅಂಡ್ ಫಾರ್ಮ್ಸ್ ಟ್ರೈನಿ ಡ್ರಾಪ್ಲೆಟ್ಸ್. ಓಕೆನಾ? ಸೊ ಈಗ ಆ ಗಾಳಿಯ ಜೊತೆಗೆ ಮಿಕ್ಸ್ ಆದಂತಹ ಈ ವಾಟರ್ ವೇಪರ್ ಏನಿದೆ, ಅದು ಮೇಲಕ್ಕೆ ಹೋದಂತೆ ಅದು ಕೂಲ್ ಡೌನ್ ಆಗಿ ಟೈನಿ ಡ್ರಾಪ್ಲೆಟ್ಸ್ಗಳನ್ನು ಮಾಡುತ್ತೆ. ಸೊ ಹೀಗೆ ಡ್ರಾಪ್ಲೆಟ್ಸ್ಗಳು ಫಾರ್ಮ್ ಆಗಿದ್ದು ಅಲ್ಲಿರುವಂತಹ ಒಂದಷ್ಟು ಡಸ್ಟ್ ಪಾರ್ಟಿಕಲ್ಸ್ಗಳಿಂದಾಗಿನೋ ಅಥವಾ ಇನ್ನೊಂದು ಯಾವುದಾದ್ರು ಸಾಯಿಲ್ ಪಾರ್ಟಿಕಲ್ಸ್ಗಳಿಂದಾಗಿನೋ ಅದು ಆ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗುತ್ತೆ. ಆ ಡ್ರಾಪ್ಲೆಟ್ಸ್ಗಳ ಸೈಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ದ ಡ್ರಾಪ್ಲೆಟ್ಸ್ ಗ್ರೋ ಬಿಗ್ಗರ್, ಎಕ್ಸ್ಪ್ಯಾಂಡ್ ಅಂಡ್ ಫಾರ್ಮ್ ಕ್ಲೌಡ್ಸ್. ಈ ಮೂಲಕ ಕ್ಲೌಡ್ಸ್ಗಳು ಅನ್ನೋದು ಫಾರ್ಮ್ ಆಗುತ್ತೆ, ಸರಿನಾ?
ದ ಕಲೆಕ್ಷನ್ ಆಫ್ ದ ಡಸ್ಟ್ ಅಂಡ್ ಅದರ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಫೆಸಿಲಿಟೇಟ್ ದಿಸ್ ಪ್ರೋಸೆಸ್. ಸೊ ಈ ಕ್ಲೌಡ್ಸ್ಗಳು ಹೇಗೆ ಫಾರ್ಮ್ ಆಗ್ತಾ ಇದೆ, ಈ ಡ್ರಾಪ್ಲೆಟ್ಸ್ಗಳು ದೊಡ್ಡದಾಗ್ತಾ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ಗಳ ಜೊತೆಗೆ ಒಂದು ನ್ಯೂಕ್ಲಿಯಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದರ ಸುತ್ತ ಅವುಗಳ ಡೆನ್ಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಈ ಡ್ರಾಪ್ಲೆಟ್ಸ್ಗಳು ಒಟ್ಟಿಗೆ ಬರ್ತಾ ಒಂದು ದೊಡ್ಡ ಕ್ಲೌಡ್ ಅನ್ನೋದು ಫಾರ್ಮ್ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು. ಸರಿನಾ? ಇದಾದ್ಮೇಲೆ ಮತ್ತೆ ಅವುಗಳ ಡೆನ್ಸಿಟಿ ಜಾಸ್ತಿ ಆದ ನಂತರ ಮತ್ತೆ ಪ್ರಿಸಿಪಿಟೇಟ್ ಆಗಿ ವಾಟರ್ ಮಾಲಿಕ್ಯೂಲ್ಸ್ಗಳು ಮಳೆಯ ರೂಪದಲ್ಲಿ ಬರುತ್ತವೆ. ಹೌದಾ? ಅರ್ಥ ಆಗ್ತಿದ್ಯಾ? ಸೊ ಮುಂದಿನ ಕ್ವೆಶನ್ ಹೋಗ್ಬಿಡೋಣ. ಮುಂದಿನ ಕ್ವೆಶನ್ ಹೀಗಿದೆ, ಲಿಸ್ಟ್ ಎನಿ 3 ಹ್ಯೂಮನ್ ಆಕ್ಟಿವಿಟೀಸ್ ದಟ್ ಯು ಥಿಂಕ್ ವುಡ್ ಲೀಡ್ ಟು ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ಗೆ ಕಾರಣವಾಗುವಂಥ ಯಾವುದಾದ್ರೂ ಒಂದು 3 ರೀಸನ್ಸ್ಗಳನ್ನು ಕೊಡಿ ಅಥವಾ ಆಕ್ಟಿವಿಟೀಸ್ಗಳನ್ನು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಈಸಿಯಾಗಿ ನಾವು ಬರ್ದ್ಬಿಡ್ಬೋದು. 3 ಮಾರ್ಕ್ಗೆ ಏನಾದರೂ ಕ್ವೆಶನ್ ಕೇಳಿದ್ರೆ, ಎಕ್ಸೆಸಿವ್ ಯೂಸ್ ಅಂಡ್ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ಗಳನ್ನು ಬಳಸೋದ್ರಿಂದ ಹೆಚ್ಚಿನ ಪ್ರಮಾಣದ ಏರ್ ಪೊಲ್ಯೂಷನ್ ಉಂಟಾಗ್ತಾ ಇದೆ. ಫಾಸಿಲ್ ಫ್ಯೂಲ್ಸ್ಗಳನ್ನು ನಾವು ಎಲ್ಲೆಲ್ಲ ಬಳಸ್ತೀವಿ? ವೆಹಿಕಲ್ಸ್ಗಳಲ್ಲಿ ಬಳಸ್ತೀವಿ, ಇಂಡಸ್ಟ್ರೀಸ್ಗಳಲ್ಲಿ ಬಳಸ್ತೀವಿ, ದೊಡ್ಡ ಥರ್ಮಲ್ ಪ್ಲಾಂಟ್ಸ್ಗಳಲ್ಲಿ ಬಳಸ್ತೇವೆ. ಸಾಕಷ್ಟು ವೆರೈಟೀಸ್ ಆಫ್ ಇಂಡಸ್ಟ್ರಿಯಲ್ ವರ್ಕ್ಸ್ ಏನಿದೆ ಅಲ್ಲೆಲ್ಲ ನಾವು ಫಾಸಿಲ್ ಫ್ಯೂಲ್ಸ್ಗಳನ್ನು ಬಳಸ್ತೇವೆ. ಹೌದಾ? ಸೊ ಅದರಿಂದ ನಮಗೆ ಏನಾಗ್ತಾ ಇದೆ, ಸಾಕಷ್ಟು ಹಾರ್ಮ್ಫುಲ್ ಗ್ಯಾಸಸ್ಗಳು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಇದೆ. ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಗಿರ್ಬೋದು, ಆಕ್ಸೈಡ್ಸ್ ಆಫ್ ಸಲ್ಫರ್ ಆಗಿರ್ಬೋದು. ಹೌದಾ? ಈ ರೀತಿಯಾದ ಸಾಕಷ್ಟು ಗ್ಯಾಸಸ್ಗಳು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗೋದ್ರಿಂದ ಏರ್ ಪೊಲ್ಯೂಷನ್ ಉಂಟಾಗ್ತಾ ಇದೆ. ಸಿಂಪಲ್. ಓಕೆ. ಹಾಗೆ ಲಾರ್ಜ್ ಯೂಸ್ ಆಫ್ ಆಟೋಮೊಬೈಲ್ಸ್ ಅಂಡ್ ಇಂಪ್ರಾಪರ್ಲಿ ಟರ್ನಿಂಗ್ ಆಫ್ ಇಂಜಿನ್ಸ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಕಾರ್ಬನ್ ಮಾನಾಕ್ಸೈಡ್ಸ್ ಅಂಡ್ ಅದರ್ ಆಕ್ಸೈಡ್ಸ್, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮಾನಾಕ್ಸೈಡ್ ಆಗಿರ್ಬೋದು. ಸೊ ನಾವು ಸಾಮಾನ್ಯವಾಗಿ ಈ ವೆಹಿಕಲ್ಸ್ಗಳಲ್ಲಿ ಕಂಬಷನ್ ಪರ್ಪಸ್ನಲ್ಲಿ ನಾವು ಫಾಸಿಲ್ ಫ್ಯೂಲ್ಸ್ಗಳನ್ನು ಬಳಸ್ತೇವಲ್ವಾ? ಸೊ ಇಂಥ ಸಂದರ್ಭಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗ್ತಾ ಇದೆ. ಹಾಗೆ ನಾವು ಬಳಸುವಂತಹ ನಮ್ಮ ಲೈಫ್ ಸ್ಟೈಲ್ನಿಂದಾಗಿ, ನಮ್ಮ ಲೈಫ್ ಸ್ಟೈಲ್ನಲ್ಲಿ ಇಂಪ್ರೂವ್ಮೆಂಟ್ಸಿಂದಾಗಿ ಬಳಸುವಂಥ ಒಂದಷ್ಟು ಗ್ಯಾಡ್ಜೆಟ್ಸ್ಗಳಾಗಿರ್ಬೋದು, ಹಾಗೆ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು. ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಟಿವಿ ಅಥವಾ ಫ್ರಿಡ್ಜ್ ಅಥವಾ ನಮ್ಮ ರೆಫ್ರಿಜರೇಟರ್ಸ್ಗಳು. ಹೌದಾ? ರೆಫ್ರಿಜರೇಟರ್ಸ್ಗಳು, ACsಗಳು. ಸೊ ಈ ರೀತಿಯಾದ ಉತ್ಪನ್ನಗಳಿಂದ ಬರುವಂತಹ ಕಾರ್ಬನ್ ಮೊನಾಕ್ಸೈಡ್, ಸೊ ಈ ರೀತಿಯಾದ ಗ್ಯಾಸಸ್ಗಳಿಂದನೂ ಕೂಡ ಏರ್ ಪೊಲ್ಯೂಷನ್ ಉಂಟಾಗುತ್ತೆ. ಹೌದಲ್ವಾ? ಹಾಗೆ ಫಾರೆಸ್ಟ್ ಫೈರ್ಸ್ ಆಗಿರಬಹುದು, ಎಕ್ಸೆಸಿವ್ ಮೈನಿಂಗ್ ಆಗಿರಬಹುದು, ಅಥವಾ ರಿಫೈನಿಂಗ್ ಆಗಿರ್ಬೋದು, ಎಕ್ಸೆಸಿವ್ ಪ್ರಮಾಣದಲ್ಲಿ ನಾವು ರಿಫೈನಿಂಗ್ ಮಾಡೋದಾಗಿರ್ಬೋದು, ಅಥವಾ ಎಕ್ಸೆಸಿವ್ ಯೂಸ್ ಆಫ್ ಕ್ಲೋರೋಫ್ಲೂರೋ ಕಾರ್ಬನ್ಸ್ಗಳು, CFCsಗಳು. ಸೊ ಇವುಗಳಿಂದ ಏನಾಗ್ತಾ ಇದೆ, ಹೆಚ್ಚಿನ ಪ್ರಮಾಣದ ಪೊಲ್ಯೂಷನ್ ಅನ್ನೋದು ಉಂಟಾಗ್ತಾ ಇದೆ. ಹೌದಾ? ಅರ್ಥ ಆಗ್ತಿದ್ಯಾ? ಅಫ್ಕೋರ್ಸ್ ಇತ್ತೀಚಿನ ದಿನಗಳಲ್ಲಿ ನಾವು ಕ್ಲೋರೋಫ್ಲೂರೋ ಕಾರ್ಬನ್ಸ್ಗಳನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಯಾವುದೇ ಒಂದು ಪ್ರಾಡಕ್ಟ್ CFC ಫ್ರೀ ಆಗಿರಬೇಕು. AC ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಈ ರೀತಿಯಾದ ಪ್ರಾಡಕ್ಟ್ಸ್ಗಳೇನಿದೆ ಅವುಗಳು ಹೆಚ್ಚಿನ ಪ್ರಮಾಣದ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಹೊರಸೂಸಬಾರ್ದು ಅನ್ನೋ ಒಂದು ಮ್ಯಾಂಡೇಟರಿ ಪ್ರೊಸೀಜರನ್ನು ಫಾಲೋ ಮಾಡಿಕೊಂಡೇ ಅವರು ಉತ್ಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಂಥ ಫ್ಯಾಕ್ಟರೀಸ್ಗಳಲ್ಲಿ ಈಗ ACsಗಳನ್ನು, ಫ್ರಿಡ್ಜ್ಗಳನ್ನು ಉತ್ಪತ್ತಿ ಮಾಡುವಂಥ ಫ್ಯಾಕ್ಟರೀಸ್ಗಳಲ್ಲಿ ಸಣ್ಣ ಪುಟ್ಟದಾಗಿ ನಮಗೆ ಈ ಗ್ಯಾಸಸ್ಗಳು, ಸಣ್ಣ ಪುಟ್ಟದು ಅಂತ ಹೇಳಿದ್ರೆ ಅಫ್ಕೋರ್ಸ್ ಒಂದಷ್ಟು ಪ್ರಮಾಣದಲ್ಲಿ ಈ ಗ್ಯಾಸಸ್ಗಳು, ಏರ್ ಪೊಲ್ಯೂಷನ್ ಉಂಟು ಮಾಡುವಂಥ ಗ್ಯಾಸಸ್ಗಳು ಉತ್ಪತ್ತಿ ಆಗೋದನ್ನು ನಾವಲ್ಲಿ ಗಮನಿಸ್ಬೋದು ಈಗಲೂ ಕೂಡ. ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ಎಕ್ಸ್ಟ್ರೀಮ್ ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಎಕ್ಸ್ಟ್ರೀಮ್ ಮೈನಿಂಗ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರೀಮ್ ಯೂಸ್ ಆಫ್ ಫಾಸಿಲ್ ಫ್ಯೂಯಲ್ಸ್ಗಳಾಗಿರ್ಬೋದು. ಸೊ ಈ ರೀತಿಯಾದ ಕಾಸಸ್ಗಳಿಂದ ಹೆಚ್ಚಿನ ಪ್ರಮಾಣದ ಏರ್ ಪೊಲ್ಯೂಷನ್ ಉಂಟಾಗ್ತಾ ಇದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಸರಿನಾ? ಮುಂದಿನ ಕ್ವೆಶನ್ ಹೋಗ್ಬಿಡೋಣ. ಮುಂದಿನ ಕ್ವೆಶನ್ ಇದೆ, ವೈ ಡು ಆರ್ಗಾನಿಸಮ್ಸ್ ನೀಡ್ ವಾಟರ್? ಜೀವಿಗಳಿಗೆ ನೀರು ಯಾಕೆ ಮುಖ್ಯ? ನೋಡಿ, ನೀರಿಲ್ಲ ಅಂತ ಹೇಳಿದ್ರೆ ಯಾವುದೇ ಜೀವಿ ಬದುಕೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತು, ಈಗ ನಮ್ಮ ದೇಹನೇ 70% ನೀರಿನಿಂದ ಮಾಡಲ್ಪಟ್ಟಿದೆ. ಹೌದಾ? ವಾಟರ್ ಈಸ್ ರಿಕ್ವೈರ್ಡ್ ಫಾರ್ ಆಲ್ ಕೈಂಡ್ ಆಫ್ ಬಯೋಲಾಜಿಕಲ್ ಆಕ್ಟಿವಿಟೀಸ್. ಹೌದಲ್ವಾ? ಸೊ ಆರ್ಗಾನಿಸಮ್ಸ್ ನೀಡ್ ವಾಟರ್ ಬಿಕಾಸ್ ಆಲ್ ಸೆಲ್ಯುಲಾರ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ಆಫ್ ಅ ವಾಟರ್ ಮೀಡಿಯಂ. All the reaction that plays within the body or between the cells or between the organ system, everything happens with the help of water medium only. ಹೌದಲ್ವಾ? ಹಾಗೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಅಂಶ, ಯಾವುದೇ ಒಂದು ನ್ಯೂಟ್ರಿಯೆಂಟ್ ಆಗಿರ್ಬೋದು, ಯಾವುದೇ ಒಂದು ಹಾರ್ಮೋನ್ ಆಗಿರ್ಬೋದು, ಅದೇನಾದರೂ ಬೇರೆ ಬೇರೆ ಭಾಗಗಳಿಗೆ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಅದು ಬ್ಲಡ್ನ ಮೂಲಕ ಟ್ರಾವೆಲ್ ಮಾಡಬೇಕಲ್ವಾ? ಬ್ಲಡ್ನಲ್ಲಿ ಕೂಡ ನಮಗೆ ವಾಟರ್ ಇದೆ ಅನ್ನೋದು ಗೊತ್ತಲ್ವಾ? ಸೊ ಈ ರೀತಿಯಾಗಿ ಆರ್ಗ್ಯಾನಿಸಮ್ಸ್ಗಳ ಸರ್ವೈವಲ್ಗೆ ನೀರು ಅನ್ನೋದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂಡ್ ಇಟ್ ಈಸ್ ನೀಡೆಡ್. ಸರಿನಾ? ಸೊ ಸಬ್ಸ್ಟೆನ್ಸಸ್ ಆರ್ ಆಲ್ಸೋ ಟ್ರಾನ್ಸ್ಪೋರ್ಟೆಡ್ ವಿತ್ ದ ಹೆಲ್ಪ್ ಆಫ್ ವಾಟರ್ ಮೀಡಿಯಂ. ವಾಟರ್ ಮೇಕ್ಸ್ ಅಪ್ ಅಬೌಟ್ 70% ಆಫ್ ಅವರ್ ಬಾಡಿ and it helps in the digestion of food and absorption of nutrients, and hence organism need to maintain the level of water within their bodies also. ಇಲ್ಲ ಅಂತ ಹೇಳಿದ್ರೆ ನಾವು ಡಿಹೈಡ್ರೇಷನ್ ಇಂದ ಸಫರ್ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ನಮಗೆ ನೀರು ಅವಶ್ಯಕತೆ ಇದ್ದೇ ಇದೆ. ಹೌದಲ್ವಾ? ಸೊ ಒಟ್ಟಾರೆಯಾಗಿ ಜೀವಿಗಳು ಅಪ್ರಾಪ್ರಿಯೇಟ್ ಆಗಿ ತಮ್ಮ
ಜೀವನವನ್ನು ನಡೆಸಬೇಕು, ಅವುಗಳ ಉಳಿವಿಕೆಗೆ ಯಾವ ಅಂಶ ಮುಖ್ಯ? ನೀರು ಒಂದು ಅತ್ಯಗತ್ಯವಾದ ಅಂಶ, ಸರಿನಾ? ಅದನ್ನು ಹೊರತುಪಡಿಸಿ ಕೂಡ ಸಾಕಷ್ಟು ಅಂಶಗಳಿದೆ, ಬಟ್ ವಾಟರ್ ಈಸ್ ಅನ್ ಎಸೆನ್ಷಿಯಲ್ ಕಾಂಪೋನೆಂಟ್ ಫಾರ್ ದ ಸರ್ವೈವಲ್ ಆಫ್ ಎನಿ ಆರ್ಗ್ಯಾನಿಸಮ್ ಯು ಟೇಕ್. ಓಕೆನಾ? ಅರ್ಥ ಆಗ್ತಿದೆಯಾ? ಓಕೆ, ಸೊ ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ವಾಟ್ ಈಸ್ ದ ಮೇಜರ್ ಸೋರ್ಸ್ ಆಫ್ ಫ್ರೆಶ್ ವಾಟರ್ ಇನ್ ದ ಸಿಟಿ, ಟೌನ್, ವಿಲೇಜ್ ವೇರ್ ಯು ಲಿವ್ ಇನ್? ನಿಮ್ಮ ಸುತ್ತಮುತ್ತ ಇರುವಂತಹ ಯಾವುದಾದರೂ ಒಂದಷ್ಟು ಫ್ರೆಶ್ ವಾಟರ್ ಆಕರಗಳು, ಫ್ರೆಶ್ ವಾಟರ್ ರಿಸೋರ್ಸಸ್ಗಳನ್ನು ನೀವು ಹೆಸರಿಸಬಹುದು. ಸಾಮಾನ್ಯವಾಗಿ ಸಿಟೀಸ್ಗಳಲ್ಲಿ ಫ್ರೆಶ್ ವಾಟರ್ ರಿಸೋರ್ಸ್ಗಳಾಗಿ ಅಂಡರ್ಗ್ರೌಂಡ್ ವಾಟರ್ನ ನಾವು ಬಳಸ್ತೇವೆ, ಹೌದಲ್ವಾ? ನಾವು ಭೂಮಿಯನ್ನು ಡಿಗ್ ಮಾಡಿ ಅಂಡರ್ಗ್ರೌಂಡ್ ವಾಟರನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಇಫ್ ಬೈ ಎನಿ ಚಾನ್ಸ್ ಇಫ್ ದರ್ ಇಸ್ ಅ ರಿವರ್ ನಿಯರ್ ಬೈ, ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿಂದ ನೀರನ್ನು ಪಡ್ಕೊಂಡು ಅದನ್ನು ಪ್ಯೂರಿಫೈ ಮಾಡಿ ಬಳಸ್ಕೊಳ್ತೇವೆ, ಹೌದಲ್ವಾ? ಸೊ ಸಾಮಾನ್ಯವಾಗಿ ಫ್ರೆಶ್ ವಾಟರ್ ರಿಸೋರ್ಸಸ್ಗಳಂತ ಹೇಳಿದ್ರೆ ಅಂಡರ್ಗ್ರೌಂಡ್ ವಾಟರ್ ಆಗಿರ್ಬೋದು, ರಿವರ್ಸ್ಗಳಾಗಿರ್ಬೋದು, ಲೇಕ್ಸ್ಗಳಾಗಿರ್ಬೋದು, ಸಣ್ಣ ಪುಟ್ಟ ಕೆರೆಗಳಾಗಿರ್ಬೋದು, ಹಳ್ಳಗಳಾಗಿರ್ಬೋದು. ಸೊ ಈ ರೀತಿಯಾದ ರಿಸೋರ್ಸಸ್ಗಳಿದೆ, ಇವೆಲ್ಲವುಗಳು ಕೂಡ ಫ್ರೆಶ್ ವಾಟರ್ ರಿಸೋರ್ಸ್ಗಳಾಗಿರುತ್ತವೆ. ಸಾಮಾನ್ಯವಾಗಿ ಎಲ್ಲ ಸಿಟಿ, ಎಲ್ಲ ನಗರಗಳಲ್ಲಿಯೂ ಕೂಡ ಈ ಒಂದಷ್ಟು ಫ್ರೆಶ್ ವಾಟರ್ ರಿಸೋರ್ಸ್ಗಳನ್ನೇ ಅವರು ಬಳಸ್ತಾ ಇರ್ತಾರೆ ಕೂಡ, ಸರಿನಾ? ಅದನ್ನೇ ನೀವು ನಿಮ್ಮ ಎಕ್ಸಾಮಿನೇಷನ್ ಕೇಳಿದ್ರೆ ಬರೀಬಹುದು ಕೂಡ. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: Do you know any activity which may be polluting water sources? ಯಾವುದಾದ್ರೂ ಒಂದು ಆಕ್ಟಿವಿಟಿಯನ್ನು ಹೆಸರಿಸಿ ವಿಚ್ ಇಸ್ ಪೊಲ್ಯೂಟಿಂಗ್ ವಾಟರ್ ರಿಸೋರ್ಸ್, ನೀರಿನ ಅಥವಾ ನೀರಿನ ಮಾಲಿನ್ಯಕ್ಕೆ ಕಾರಣವಾಗುವಂಥ ಯಾವುದಾದ್ರೂ ಒಂದು ಆಕ್ಟಿವಿಟಿ ಯಾವುದು? ನೋಡಿ, ಸಾಕಷ್ಟು ಆಕ್ಟಿವಿಟೀಸ್ಗಳನ್ನ ನೀವು ಗುರುತಿಸಬಹುದು, ಸರಿನಾ? ಫಾರ್ ಎಕ್ಸಾಂಪಲ್ ನೋಡಿ, ಡಂಪಿಂಗ್ ಆಫ್ ವೇಸ್ಟ್ ಫ್ರಮ್ ಫ್ಯಾಕ್ಟರೀಸ್, ಸೀವೇಜ್ ಫ್ರಮ್ ಆರ್ ಟೌನ್ಸ್ ಅಂಡ್ ಸಿಟೀಸ್ ಇನ್ ಟು ದ ರಿವರ್ಸ್ ಆರ್ ಲೇಕ್ಸ್. ಮುಖ್ಯವಾಗಿ ನಾವು ಸೀವೇಜನ್ನು, ಅನ್ಟ್ರೀಟೆಡ್ ಸೀವೇಜನ್ನು ನಾವು ನದಿಗಳಿಗೆ ಅಥವಾ ನೀರಿನ ರಿಸೋರ್ಸ್ಗಳ ಲೇಕ್ಗಳಿಗೆ ಡೈರೆಕ್ಟ್ ಆಗಿ ಬಿಡ್ತೀವಲ್ಲ, ದಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ ಬಿಹೈಂಡ್ ವಾಟರ್ ಪೊಲ್ಯೂಷನ್, ಸರಿನಾ? ಸೊ ಅಫ್ಕೋರ್ಸ್ ಬೆಳೀತಾ ಇರುವಂಥ ಜನಸಂಖ್ಯೆ, ಬೆಳೀತಾ ಇರುವಂಥ ನಗರಗಳು, ಬೇರೆ ಆಪ್ಷನ್ನೇ ಇಲ್ಲ. ಎಲ್ಲಿ ಕಳಿಸ್ತೀರಿ ನೀವು ಅದನ್ನು, ಹೌದಲ್ವಾ? ಐದರ್ ಯು ಶುಡ್ ಚಾನಲ್ ಇಟ್ ಟುವರ್ಡ್ಸ್ ರಿವರ್ ಓನ್ಲಿ, ಹೌದಲ್ವಾ? ಆ ರಿವರ್ ಅನ್ನೋದು ಮತ್ತೆ ಆ ಕೊಳೆಯನ್ನು ಎಲ್ಲವನ್ನೂ ಕೂಡ ಸಮುದ್ರಕ್ಕೆ ತಗೊಂಡೋಗುತ್ತೆ, ಹೌದಲ್ವಾ? ಅದಕ್ಕೆ ನಾವೇನು ಮಾಡಬೇಕು? ಆ ಸೀವೇಜನ್ನು ಅಥವಾ ನಮ್ಮಿಂದ ಟೌನ್ಗಳಲ್ಲಿ ಅಥವಾ ಸಿಟೀಸ್ಗಳಲ್ಲಿ ಉತ್ಪತ್ತಿ ಆದಂತಹ ವೇಸ್ಟನ್ನು, ಸೀವೇಜನ್ನು, ಆ ನೀರಿನ ಯಾವುದೇ ರೀತಿಯ ವೇಸ್ಟ್ ಫಾರ್ಮ್ ಆಗಿರ್ಬೋದು, ಅದನ್ನು ಮೊದಲು ಟ್ರೀಟ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು, ಇನ್ನು ನಮ್ಮ ಕೈಲಿ ಪ್ಯೂರಿಫೈ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಬೇರೆ ದಾರಿನೇ ಇಲ್ಲ ಅನ್ನುವಂಥದ್ದನ್ನು ಯಾವುದಾದ್ರೂ ನಾವು ಡಂಪ್ ಮಾಡೋದ್ರ ಮೂಲಕನೋ ಅಥವಾ ಇನ್ಸಿರೇಷನ್ ಬರ್ನಿಂಗ್ ಮಾಡೋದ್ರ ಮೂಲಕನೋ ಇನ್ಯಾವುದಾದ್ರೂ ಒಂದಷ್ಟು ಎಫೆಕ್ಟಿವ್ ವೇಸ್ಟ್ಗಳನ್ನು ಬಳಸ್ಕೊಂಡು ನಾವು ಅವುಗಳನ್ನು ಡಿಸ್ಪೋಸ್ ಮಾಡ್ಬೋದು. ಆ ಸಾಲಿಡ್ ವೇಸ್ಟ್ಗಳನ್ನು ಡಂಪಿಂಗ್ ಮಾಡಿ ಅವುಗಳನ್ನು ಮತ್ತೆ ಕಾಂಪೋಸ್ಟ್ನ ರೀತಿಯಲ್ಲಿ ಬದಲಾಯಿಸೋ ರೀತಿ ನಾವೇನಾದರೂ ಮಾಡಿ, ಒಟ್ಟಾರೆಯಾಗಿ ಒಂದಷ್ಟು ಎಕನಾಮಿಕಲಿ, ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ ಆಗಿರುವಂತಹ, ಹಾಗೆ ಎಕನಾಮಿಕಲಿ ಕೂಡ ಸಸ್ಟೈನಬಲ್ ಆಗಿರುವಂತಹ ಒಂದಷ್ಟು ಪ್ರಾಕ್ಟೀಸಸ್ಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರ ಮೂಲಕ ವಾಟರ್ ಪೊಲ್ಯೂಷನನ್ನು ಕಡಿಮೆ ಮಾಡ್ಬೋದು, ಅಥವಾ ಯಾವುದೇ ರೀತಿಯ ಪೊಲ್ಯೂಷನನ್ನು ಕಡಿಮೆ ಮಾಡ್ಬೋದು. ಸಿಂಪಲ್: ಡಿಸ್ಚಾರ್ಜಿಂಗ್ ಹಾಟ್ ವಾಟರ್ ಫ್ರಮ್ ಕೂಲಿಂಗ್ ಟವರ್ಸ್ ಇನ್ ಟು ದ ವಾಟರ್ ಬಾಡೀಸ್ ಅಫೆಕ್ಟ್ ದ ಬ್ರೀಡಿಂಗ್ ಕೆಪಾಸಿಟಿ ಆಫ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್, ಹೌದಲ್ವಾ? ಸೊ ನಾವಿವಾಗ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಲ್ಲಿ ಆ ದೊಡ್ಡ ಮಷಿನ್ಸ್ಗಳನ್ನು ಕೂಲ್ ಮಾಡಲಿಕ್ಕೆ ತಣ್ಣನೆ ವಾಟರನ್ನು ಬಳಸ್ತೇವೆ. ಹೀಗೆ ಆ ಬಳಸಿದಂಥ ವಾಟರ್, ಎಕ್ಸ್ಟ್ರೀಮ್ಲಿ ಹಾಟ್ ಆಗಿರುವಂಥ ವಾಟರನ್ನು ನಾವು ಡೈರೆಕ್ಟ್ ಆಗಿ ನದಿಗಳಿಗೆ ಅಥವಾ ಬೇರೆ ಇನ್ಯಾವುದಾದ್ರೂ ವಾಟರ್ ರಿಸೋರ್ಸ್ಗಳಿಗೆ ಬಿಟ್ಟಾಗ ಅಲ್ಲಿರುವಂತಹ ಜೀವಿಗಳ ಲೈಫ್ ಸೈಕಲ್ ಮೇಲೆ ಅದು ಅಫೆಕ್ಟ್ ಮಾಡುತ್ತಲ್ವಾ? ಸೊ ಇವೆರಡನ್ನ ನಾವು ಮೇಜರ್ ಆಗಿ ವಾಟರ್ ಪೊಲ್ಯೂಷನ್ನ ಆಕ್ಟಿವಿಟೀಸ್ಗಳಂತ ಹೇಳಿ ಕನ್ಸಿಡರ್ ಮಾಡಬಹುದು. ಹಾಗೆ ನಾವು ಬಳಸುವಂತಹ ಫರ್ಟಿಲೈಸರ್ಸ್ಗಳಾಗಿರ್ಬೋದು, ನಾವು ಫರ್ಟಿಲೈಸರ್ಸ್ಗಳನ್ನ, ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನ ಹೆಚ್ಚು ಬಳಸೋದ್ರಿಂದ ಮಳೆ ಬಂದಾಗ ಆ ಕೆಮಿಕಲ್ ಫರ್ಟಿಲೈಸರ್ಸ್ಗಳು ನೀರಿನ ಜೊತೆ ಬೆರೆತು ಅವು ಡಿಸಾಲ್ವ್ ಆಗಿ ಹೋಗೋದಿಲ್ಲ ಅಲ್ವಾ, ನೀರಿನ ಜೊತೆ ಬೆರೆತು ಮತ್ತೆ ಆ ನದಿಗಳಿಗೋ ಹಳ್ಳಗಳಿಗೋ ಸೇರ್ಕೊಂಡು ಹೋಗ್ಬಿಡುತ್ತವೆ. ಅದು ಕೂಡ ಒಂದು ರೀತಿ ವಾಟರ್ ಪೊಲ್ಯೂಷನ್ ಅಲ್ವಾ? ಸೊ ಈ ರೀತಿಯಾಗಿ ಸಾಕಷ್ಟು ಆಕ್ಟಿವಿಟೀಸ್ಗಳನ್ನ ನೀವು ಗುರುತಿಸಬಹುದು. ಓಕೆ, ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಹೌ ಇಸ್ ಸಾಯಿಲ್ ಫಾರ್ಮ್ಡ್? ನಾನು ಆಲ್ರೆಡಿ ಹೇಳಿದೆ, ಸಾಯಿಲ್ ಫಾರ್ಮ್ ಆಗಲಿಕ್ಕೆ 1000 ಮಿಲಿಯನ್ ಗಟ್ಟಲೆ ವರ್ಷಗಳ ಅವಶ್ಯಕತೆ ಇದೆ, ಹೌದಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಸಾಯಿಲ್ ಅನ್ನೋದು ನಮ್ಮ ಸರ್ಫೇಸ್ನ, ಅರ್ತ್ನ ಕ್ರಸ್ಟ್ನ ಮೇಲೆ ಇರುವಂತಹ ರಾಕ್ಸ್ಗಳು, ದೊಡ್ಡ ರಾಕ್ಸ್ಗಳು ಸಾಕಷ್ಟು ವೇರಿಯಸ್ ಹಾಗೂ ಕೆಮಿಕಲ್ ಮತ್ತು ಫಿಸಿಕಲ್ ಹಾಗೂ ಫಿಸಿಕಲ್ ಹಾಗೂ ಬಯೋಲಾಜಿಕಲ್ ಆಕ್ಟಿವಿಟೀಸ್ಗಳಿಂದ ಬ್ರೇಕ್ ಡೌನ್ ಆಗಿ ಆ ದೊಡ್ಡ ಬಂಡೆಗಳಿಂದ ಉತ್ಪತ್ತಿಯಾದಂಥ ಸಣ್ಣ ಸಾಯಿಲ್ ಪಾರ್ಟಿಕಲ್ಸ್ಗಳೇನಿದೆ ಅವೆಲ್ಲ ಒಟ್ಟಾರೆಯಾಗಿ ಸಾಯಿಲ್ ಅನ್ನು ಫಾರ್ಮ್ ಮಾಡಿದೆ ಅಂತ. ಇದಕ್ಕೆ ಕಾರಣ ಸೂರ್ಯನ ಬೆಳಕು, ಹಾಗೆ ವಾಟರ್ ಹಾಗೂ ವಿಂಡ್ ಹಾಗೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಕೂಡ ಇದಕ್ಕೆ ಕಾರಣವಾಗಿದೆ, ಹೌದಾ? ನೋಡಿ, ಸನ್ ಏನ್ ಮಾಡುತ್ತೆ, ಇಟ್ ಹೀಟ್ಸ್ ಅಪ್ ದ ರಾಕ್ಸ್ ಅಂಡ್ ವಿಚ್ ಕಾಸಸ್ ಕ್ರ್ಯಾಕಿಂಗ್ ಅಲ್ವಾ ಅಲ್ಟಿಮೇಟ್ಲಿ. ಸೊ ಯಾವಾಗ ತಣ್ಣಗಾಗುತ್ತೋ ಆ ಹೀಟ್ ನಲ್ಲಿ ಆಗುವಂತ ವ್ಯತ್ಯಾಸದಿಂದ ರಾಕ್ಸ್ಗಳು ಬ್ರೇಕ್ ಆಗಿ ಸಣ್ಣ ಸಾಯಿಲ್ ಪಾರ್ಟಿಕಲ್ಸ್ಗಳು ಫಾರ್ಮ್ ಆಗುತ್ತೆ. ವಾಟರ್ ಬ್ರೇಕ್ಸ್ ದ ರಾಕ್ಸ್ ಬೋತ್ ಬೈ ಫ್ರೀಸಿಂಗ್ ಅಂಡ್ ಫಾಸ್ಟ್ ಫ್ಲೋ.
ಫಾಸ್ಟ್ ಫ್ಲೋ ಕೊರೆಯೋದ್ರ ಮೂಲಕ, ಹಾಗೆ ಮತ್ತೆ ಫ್ರೀಸಿಂಗ್ ಮಾಡೋದ್ರ ಮೂಲಕ ಆ ಸಾಯಿಲ್ ಪಾರ್ಟಿಕಲ್ಸ್ಗಳನ್ನ, ಆ ದೊಡ್ಡ ದೊಡ್ಡ ರಾಕ್ಸ್ಗಳನ್ನ ಸಣ್ಣ ಸಣ್ಣ ಸಾಯಿಲ್ ಪಾರ್ಟಿಕಲ್ಸ್ಗಳಾಗಿ ಬದಲಾವಣೆ ಮಾಡುತ್ತೆ. ಹಾಗೆ ವಿಂಡ್ ಕೂಡ ಇಟ್ ಆಲ್ಸೋ ಕಾಸಸ್ ದ ಎರೋಷನ್ ಆಫ್ ಬಿಗ್ ರಾಕ್ಸ್ ಲೈಕ್ ಆಸ್ ಡನ್ ಬೈ ಫಾಸ್ಟ್ ಫ್ಲೋಯಿಂಗ್ ಬೈ ವಾಟರ್. ವಾಟರ್ ಯಾವ ರೀತಿ ಫಾಸ್ಟ್ ಫ್ಲೋಯಿಂಗ್ ಮೂಲಕ ಆ ಸಾಯಿಲ್ ಪಾರ್ಟಿಕಲ್ಸ್ಗಳನ್ನ ಬ್ರೇಕ್ ಮಾಡ್ತಾ ಇದೆಯೋ ಅದೇ ರೀತಿ, ಅಥವಾ ಸಾಯಿಲ್ ಎರೋಷನ್ ಮಾಡ್ತಾ ಇದೆಯೋ ಪರ್ಟಿಕ್ಯುಲರ್ಲಿ ಆ ದೊಡ್ಡ ದೊಡ್ಡ ರಾಕ್ಸ್ಗಳಲ್ಲಿ, ಅದೇ ರೀತಿ ವಿಂಡ್ ಕೂಡ. ಹೌದಾ? ಇಟ್ ಆಲ್ಸೋ ಕ್ಯಾರೀಸ್ ಸ್ಯಾಂಡ್ ಫ್ರಮ್ ಒನ್ ಪ್ಲೇಸ್ ಟು ದ ಅದರ್ ಲೈಕ್ ವಾಟರ್ ಡಸ್, ರೈಟ್? ಹಾಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಲೈಕ್ ಲೈಕೆನ್ಸ್ ಅಂಡ್ ಮಾಸ್ ಪ್ಲಾಂಟ್ಸ್ ಗ್ರೋ ಆನ್ ದ ರಾಕ್ ಸರ್ಫೇಸ್ ಅಂಡ್ ಕಾಸಸ್ ದ ರಾಕ್ ಸರ್ಫೇಸ್ ಟು ಪೌಡರ್ ಡೌನ್. ಸೊ ಈ ರಾಕ್ ಸರ್ಫೇಸ್ ನ ಮೇಲೆ ಬೆಳೆಯುವಂತಹ ಲೈಕೆನ್ಸ್ಗಳಾಗಿರ್ಬೋದು ಅಥವಾ ಮಾಸ್ ಪ್ಲಾಂಟ್ಸ್ಗಳೇನಿದೆಯಲ್ಲ, ಈ ಪ್ಲಾಂಟ್ಸ್ಗಳು ಆ ರಾಕ್ ಸರ್ಫೇಸ್ ಇಂದ ರಾಕ್ ಪೌಡರ್ ಉತ್ಪತ್ತಿ ಆಗೋ ರೀತಿ ಮಾಡಿಬಿಡುತ್ತೆ. ಹೌದಾ? ಅಂತ ಹೇಳಿದ್ರೆ ಸಣ್ಣ ಪುಟ್ಟದಾದ ಡಿಗ್ರೇಡೇಷನ್ ಆಗ್ತಾ ಇದೆ ಅಂತ ಅರ್ಥ. ಅಲ್ಲಿ ಆ ರಾಕ್ ನ ಸರ್ಫೇಸ್ ನ ಡಿಗ್ರೇಡೇಷನ್ ಆಗ್ತಾ ಆಗ್ತಾ ಆ ರಾಕ್ ಪಾರ್ಟಿಕಲ್ಸ್ಗಳು ಕೆಳಗಡೆ ಉದುರು ಹೋಗ್ತಾ ಇದೆ. ಹೌದಾ? ಅಂಡ್ ಆಲ್ಸೋ ದ ರೂಟ್ಸ್ ಆಫ್ ಬಿಗ್ ಟ್ರೀಸ್ ಗ್ರೋಸ್ ಇನ್ ಟು ದ ಕ್ರ್ಯಾಕ್ಸ್. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಬಿಗ್ ಟ್ರೀದು ಒಂದು ರೂಟ್ ಇದೆ. ಆ ರೂಟ್ ಏನಿದೆ, ಆ ಸಾಯಿಲ್ನ ಅಥವಾ ಆ ಕೆಳಭಾಗದಲ್ಲಿ ಇರುವಂತಹ ಒಂದು ಯಾವುದೋ ಒಂದು ರಾಕ್ ಪಾರ್ಟಿಕಲ್, ದೊಡ್ಡ ರಾಕ್ ಬಂಡೆ ಏನಿದೆಯಲ್ಲ, ಅದರ ಕ್ರ್ಯಾಕ್ಸ್ನ ಒಳಗಡೆ ಬೆಳೀತಾ ಬೆಳೀತಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೊಡ್ಡದಾಗ್ತಾ ಆ ಕ್ರ್ಯಾಕ್ಸ್ಗಳು ದೊಡ್ಡದಾಗಿ ಹೊಡೆದೋಗೋ ರೀತಿ ಮಾಡಿ ಆ ದೊಡ್ಡದಾಗಿದ್ದಂಥ ಒಂದು ಬಂಡೆ ಸಣ್ಣ ಸಣ್ಣ ತುಂಡುಗಳಾಗಿ ಬದಲಾಗೋ ರೀತಿ ಮಾಡುತ್ತೆ. ಸೊ ಈ ಮೂಲಕ ಸಾಯಿಲ್ ಫಾರ್ಮೇಷನ್ ಅನ್ನೋದು ಆಗಿದೆ. ಅಗೈನ್ ದಿಸ್ ಇಸ್ ನಾಟ್ ಅ ಸಿಂಪಲ್ ಪ್ರೋಸೆಸ್. ಈ ಪ್ರೋಸೆಸ್ ಆಗಲಿಕ್ಕೆ ಸಾವಿರಾರು ಮಿಲಿಯನ್ ವರ್ಷಗಳು ತಗೊಂಡಿದೆ. ಸರಿನಾ? ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಓಕೆ, ಮುಂದಿನ ಕ್ವೆಶ್ಚನ್ ಹೋಗೋಣ. ವಾಟ್ ಈಸ್ ಸಾಯಿಲ್ ಎರೋಷನ್? ಸಾಯಿಲ್ ಎರೋಷನ್ ಅಂತ ಅಂದ್ರೆ ಏನು? ದ ರಿಮೂವಲ್ ಆಫ್ ಟಾಪ್ ಸಾಯಿಲ್ ವಿಚ್ ಇಸ್ ರಿಚ್ ಇನ್ ಹ್ಯೂಮಸ್. ಆ ತೇವಾಂಶ ಹಾಗೂ ಹ್ಯೂಮಸ್, ನಮ್ಮ ಲಿವಿಂಗ್ ಆರ್ಗ್ಯಾನಿಸಮ್ ಅಥವಾ ಲಿವಿಂಗ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳು ಏನಿದೆಯಲ್ಲ, ಆ ಟಾಪ್ ಲೇಯರ್ ಏನಿದೆಯಲ್ಲ, ಆ ಮಣ್ಣಿನಲ್ಲಿ ಇರುವಂತಹ ಆ ಆರ್ಗ್ಯಾನಿಕ್ ಮೆಟೀರಿಯಲ್ನ ಜೊತೆ ಬೆರೆತಿರುವಂತಹ ಟಾಪ್ ಸಾಯಿಲ್ ಏನಿದೆಯಲ್ಲ, ಅದನ್ನ ನಾವು ರಿಮೂವ್ ಮಾಡಿದ್ರೆ, ಅದು ಏನಾದರೂ ರಿಮೂವ್ ಆದ್ರೆ ಅದನ್ನ ನಾವು ಏನಂತ ಹೇಳಿ ಕರಿತೇವೆ? ಸಾಯಿಲ್ ಎರೋಷನ್ ಅಂತ ಹೇಳಿ ಕರಿತೇವೆ. ಬಿಕಾಸ್ ದಟ್ ಟಾಪ್ ಸಾಯಿಲ್ ಈಸ್ ಎಸೆನ್ಷಿಯಲ್ ಫಾರ್ ಮೆನಿ ಆಫ್ ದ ಪ್ರೊಸೆಸಸ್. ಕ್ರಾಪ್ ಬೆಳಿಬೇಕು, ಸಸ್ಯಗಳು ಬೆಳಿಬೇಕು ಅಂತ ಹೇಳಿದ್ರೆ ನಮಗೆ ಆ ಟಾಪ್ ಸಾಯಿಲ್ನ ಅವಶ್ಯಕತೆ ಇದೆ. ಒಂದು ಸರ್ತಿ ಅದು ಲಾಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅದು ಫಾರ್ಮ್ ಆಗ್ಲಿಕ್ಕೆ ಸಾಕಷ್ಟು ಸಾವಿರಾರು ವರ್ಷಗಳು ಬೇಕು. ಹೌದಲ್ವಾ? ಸೊ ದ ರಿಮೂವಲ್ ಆಫ್ ಟಾಪ್ ಸಾಯಿಲ್ ವಿಚ್ ಈಸ್ ರಿಚ್ ಇನ್ ಹ್ಯೂಮಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ಬೈ ಫ್ಲೋಯಿಂಗ್ ವಾಟರ್ ಆರ್ ವಿಂಡ್ ಈಸ್ ನೋನ್ ಆಸ್ ದ ಸಾಯಿಲ್ ಎರೋಷನ್. ಸೊ ಈ ಸಾಯಿಲ್ ಎರೋಷನ್ ಆಗಲಿಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು. ಅದು ನೀರು ಕೊಚ್ಕೊಂಡು, ನೀರು ಏನಾದರೂ ಆ ಟಾಪ್ ಸಾಯಿಲ್ ಅನ್ನ ಕೊಚ್ಕೊಂಡು ಆ ಎರೋಷನ್ ಆಗ್ಬೋದು, ಅಥವಾ ಗಾಳಿ ಅದನ್ನ ಕ್ಯಾರಿ ಮಾಡಿಕೊಂಡು ಸಾಯಿಲ್ ಎರೋಷನ್ ಆಗ್ಬೋದು. ಬೇರೆ ಬೇರೆ ರೀಸನ್ಸ್ಗಳಿದೆ. ಹೌದಾ? ಇಫ್ ದಿಸ್ ಪ್ರೋಸೆಸ್ ಕಂಟಿನ್ಯೂಸ್ ಫರ್ದರ್ ದೆನ್ ಆಲ್ ಸಾಯಿಲ್ ಮೇ ಗೆಟ್ ವಾಶ್ಡ್ ಔಟ್. ಹೌದಾ? washed away and the rocks underneath may get exposed and it may lead to the loss of all valuable resources because nothing grows as such on the rocks. So ಈ ಟಾಪ್ ಸಾಯಿಲ್ ಏನಾದರೂ ಕಳ್ಕೊಂಡ್ಬಿಟ್ರೆ ನಾವು ಆ ರಾಕ್ ಬಂಡೆಗಳೇನಿದೆಯಲ್ಲ, ಆ ಬಂಡೆಗಳ ಮೇಲೆ ಏನು ಬೆಳೆಯೋಕ್ಕಾಗುತ್ತೆ? ಟಾಪ್ ಸಾಯಿಲ್ ಮುಖ್ಯ ನಮಗೆ. ಹೌದಲ್ವಾ? ಸೊ ಸಾಯಿಲ್ ಎರೋಷನ್ಗೆ 1 ಮಾರ್ಕ್ಗೆ ಡೆಫಿನೇಷನ್ ಕೇಳ್ತಾರೆ. 1 ಮಾರ್ಕ್ಗೆ ನಿಮಗೆ ಒಂದು ಡೆಫಿನೇಷನ್ ಬರೆದ್ರೆ ಸಾಕು. ಸರಿನಾ? ವಾಟ್ ಈಸ್ ಸಾಯಿಲ್ ಎರೋಷನ್? ರೈಟ್? ಮೆನ್ಷನ್ ಎನಿ ಕಾಸಸ್. ಓಕೆನಾ? ವಾಟರ್ ಆಗಿರ್ಬೋದು ಅಥವಾ ಎಕ್ಸ್ಟ್ರೀಮ್ ಫ್ಲಡ್ಸ್ ಆಗಿರ್ಬೋದು. ಈ ಎಕ್ಸ್ಟ್ರೀಮ್ ಫ್ಲಡ್ಸ್ ಆದಾಗಲೂ ಕೂಡ ಸಾಕಷ್ಟು ಸಾಯಿಲ್ ಎರೋಷನ್ ಆಗುತ್ತೆ ಸುತ್ತಮುತ್ತಲ ರೀಜನ್ಗಳಲ್ಲಿ. ಸರಿನಾ? ಅರ್ಥ ಆಗ್ತಿದೆಯಾ? ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ವಾಟ್ ಆರ್ ದ ಮೆಥಡ್ಸ್ ಆಫ್ ಪ್ರಿವೆಂಟಿಂಗ್ ಆರ್ ರೆಡ್ಯೂಸಿಂಗ್ ಸಾಯಿಲ್ ಎರೋಷನ್? ಸಾಯಿಲ್ ಎರೋಷನ್ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಯಾವ ಮೆಥಡ್ಸ್ಗಳನ್ನ ಬಳಸ್ಬೋದು? ನೋಡಿ, ಸಾಮಾನ್ಯವಾಗಿ ಅಫಾರೆಸ್ಟೇಷನ್ ಏನಿದೆಯಲ್ಲ, ಅಫಾರೆಸ್ಟೇಷನ್. ಸರಿನಾ? ಅಫಾರೆಸ್ಟೇಷನ್ ಅಂತ ಹೇಳಿದ್ರೆ ಕಾಡುಗಳನ್ನ ಬೆಳೆಸೋದು. ಈ ಸಾಯಿಲ್ ಎರೋಷನ್ಗೆ ಕಾರಣವಾಗೋದು ಯಾವುದು? ಡಿಫಾರೆಸ್ಟೇಷನ್. ಮರಗಳನ್ನು ನಾವು ಕಡಿದಾಗ ಏನಾಗುತ್ತೆ? ಆ ಬೇರುಗಳೇನಿದೆಯಲ್ಲ, ಆ ಮಣ್ಣನ್ನ ಹಿಡಿದಿಟ್ಟುಕೊಂಡಿರುವಂಥ ಬೇರುಗಳು ವೀಕ್ ಆಗೋದ್ರಿಂದ ಅಲ್ಲಿ ಆ ಸಾಯಿಲ್ ಎರೋಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಡಿಫಾರೆಸ್ಟೇಷನ್ ಇಂದಾಗಿ. ಅದೇ ನಾವು ಸಾಯಿಲ್ ಎರೋಷನ್ನ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ಕಾಡುಗಳನ್ನು ಬೆಳೆಸಬೇಕು, ಮರ ಗಿಡಗಳನ್ನು ಬೆಳೆಸಬೇಕು. ಅಫಾರೆಸ್ಟೇಷನ್ ಪ್ರಕ್ರಿಯೆ ಮೂಲಕ ನಾವು ಸಾಯಿಲ್ ಎರೋಷನ್ ಅನ್ನ ಪ್ರಿವೆಂಟ್ ಮಾಡಬಹುದು. ಹಾಗೆ ಶೆಲ್ಟರ್ ಬೆಲ್ಟ್ಸ್, ಫಾರ್ ಎಕ್ಸಾಂಪಲ್ ನೋಡಿ, ಟ್ರೀಸ್ ಪ್ಲಾಂಟೆಡ್ ಇನ್ ದ ಲೈನ್ಸ್ ಆರ್ ಎಡ್ಜಸ್ ಅರೌಂಡ್ ದ ಫಾರ್ಮ್ ಲ್ಯಾಂಡ್. ಈಗ ಸಾಮಾನ್ಯವಾಗಿ ನಾವು ಒಂದು ಫಾರ್ಮ್ ಲ್ಯಾಂಡ್ ಅನ್ನ ಇಟ್ಕೊಂಡಿದ್ರೆ ಅಲ್ಲಿ ಬದುಗಳನ್ನ ಮಾಡಿಕೊಂಡು ಮಣ್ಣು ಕೊಚ್ಚಿ ಹೋಗದೆ ಇರೋ ರೀತಿ ನಾವು ನೋಡ್ಕೊಳ್ತೀವಲ್ವಾ, ಅಲ್ಲಿ ಆ ಬದುಗಳಲ್ಲಿ ನಾವೇನ್ ಮಾಡಬೇಕು? ಪ್ಲಾಂಟ್ಸ್ಗಳನ್ನ ನೆಡೋದ್ರಿಂದ ಮಳೆ ಬಂದಾಗ ಅಥವಾ ಹೆಚ್ಚಿನ ಪ್ರಮಾಣದ ನೀರು ಅಲ್ಲಿ ನುಗ್ಗಿದಾಗ ಆ ಸಾಯಿಲ್ ಅನ್ನೋದು ಕೊಚ್ಕೊಂಡು ಹೋಗದೆ ಇರೋ ರೀತಿ ನಾವು ಪ್ರಿವೆಂಟ್ ಮಾಡಬಹುದು. ಹೌದಾ? ಸಿಂಪಲ್. ಹಾಗೆ ಸಾಯಿಲ್ ಕವರ್ ಅಥವಾ ಮಲ್ಚಿಂಗ್ ಅಂತ ಹೇಳಿ ನಾವು ಕಡಿತೇವೆ. ನೋಡಿ, ಸಾಯಿಲ್ ಈಗ ನಾವು ಒಂದು ಹಾರ್ವೆಸ್ಟಿಂಗ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಒಂದು ಬೆಳೆಯನ್ನ ಬೆಳೆದಿದ್ದೀವಿ. ಆ ಬೆಳೆಯನ್ನ ಬೆಳೆದ ನಂತರ ನಾವು ಮತ್ತೆ ಉಳುಮೆಯನ್ನ ಮಾಡಿ ಆ ಉಳುಮೆ ಮಾಡಿದಂತಹ ಜಾಗ ಏನಿದೆಯಲ್ಲ
ಅದನ್ನು ನಾವು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವೆಜಿಟೇಷನ್ನಿಂದ ಕವರ್ ಮಾಡಿ ಬಿಡೋದು. ಹೌದಾ? ಸೊ ಆ ಮೂಲಕ ಅಲ್ಲಿರುವಂಥ ಸಾಯಿಲ್ ಪಾರ್ಟಿಕಲ್ಸ್ಗಳು ಗಾಳಿಯ ಮೂಲಕನೋ ಅಥವಾ ನೀರಿನ ಮೂಲಕನೋ ಕೊಚ್ಚಿ ಹೋಗದೇ ಇರೋ ರೀತಿ ನಾವು ಪ್ರಿವೆಂಟ್ ಮಾಡ್ತಾ ಇದೀವಿ. ಹೌದಲ್ವಾ? ಇದನ್ನು ನಾವು ಸಾಯಿಲ್ ಕವರ್ ಅಂತ ಹೇಳಿ ಕರಿಬಹುದು. ಹೌದಾ? ಹಾಗೆ ಪ್ರಿವೆಂಟಿಂಗ್ ಓವರ್ ಗ್ರೇಸಿಂಗ್. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ಗ್ರಾಸ್ ಅನ್ನ ನಾವು ಸಾಮಾನ್ಯವಾಗಿ ಬೆಳೆಸಿರ್ತೀವಿ ಅಂತ ಇಟ್ಕೊಳ್ಳಿ, ಸರಿನಾ? ಈ ಗ್ರಾಸ್ ಏನಿದೆಯಲ್ಲ, ಈ ಗ್ರಾಸ್ ಅನ್ನೋದು ಮಣ್ಣನ್ನ ತುಂಬಾ ಎಫೆಕ್ಟಿವ್ ಆಗಿ ಹಿಡಿದಿಟ್ಕೊಳ್ಳುತ್ತೆ. ಹೌದಾ? ಸೊ ಯಾವಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ದನಕರುಗಳನ್ನ ಹುಲ್ಲನ್ನ ಮೇಯೋದಕ್ಕೆ ಬಿಡ್ತೀವೋ, ಸಮಟೈಮ್ಸ್ ಆ ಹುಲ್ಲು ಏನಾದರೂ ಕಿತ್ಕೊಂಡ್ಬಂದ್ಬಿಟ್ರೆ ಸಾಯಿಲ್ ಈಸಿಯಾಗಿ ಎರೋಜನ್ ಆಗಿ ಹೋಗ್ಬಿಡುತ್ತೆ. ಸೊ ಸರಿನಾ? ಸೊ ಹಾಗಾಗಿ ಹೆಚ್ಚಿನ ಪ್ರಮಾಣದ ಓವರ್ ಗ್ರೇಸಿಂಗ್, ಹೆಚ್ಚಿನ ಪ್ರಮಾಣದಲ್ಲಿ ಹುಲ್ಲುಗಳನ್ನ ಲೈಫ್ ಸ್ಟಾಕ್ಸ್ ಅಥವಾ ನಮ್ಮ ಸಾಕು ಪ್ರಾಣಿಗಳು ತಿನ್ನದೇ ಇರೋ ರೀತಿ ನೋಡಿಕೊಂಡು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವಾಶ್ಔಟ್ ಆಗೋ ರೀತಿ ತಿನ್ನಬಾರ್ದು ಅಷ್ಟೇನೆ. ಬಟ್ ಅವುಗಳಿಗೆ ತೀರಾ ಅವಶ್ಯಕ ಇದು. ಹೌದಾ? ಸೊ ಒಂದು ನ್ಯೂಟ್ರಿಯೆಂಟ್ ಫುಡ್ ಆಗಿರುತ್ತೆ, ಬಟ್ ವಾಶ್ಔಟ್ ಆಗದೇ ಇರೋ ರೀತಿ ಅಷ್ಟರ ಮಟ್ಟಕ್ಕೆ ಅವುಗಳು ತಿಂದು ಹಾಳು ಮಾಡೋ ರೀತಿ ನಾವು ಹಾಳು ಮಾಡದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು. ಸರಿನಾ? ಅರ್ಥ ಆಗಿದೆ? ಓವರ್ ಗ್ರೇಸಿಂಗ್, ಹೆಚ್ಚಿನ ಪ್ರಮಾಣದಲ್ಲಿ ಆ ಹುಲ್ಲುಗಳನ್ನ ತಿಂದಾಕ್ಬಿಡೋದು, ಸರಿನಾ? ಅಥವಾ ಕಿತ್ತು ಬಿಡೋದು, ಇದನ್ನೇ ನಾವು ಓವರ್ ಗ್ರೇಸಿಂಗ್ ಅಂತ ಹೇಳಿ ಕರಿತೇವೆ. ಸರಿನಾ? ಅದನ್ನ ಪ್ರಿವೆಂಟ್ ಮಾಡಿದ್ರೆ ಸಾಯಿಲ್ ಎರೋಷನ್ ಪ್ರಿವೆಂಟ್ ಆಗುತ್ತೆ. ಸಿಂಪಲ್. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೇಗಿದೆ: ವಾಟ್ ಆರ್ ದ ಡಿಫರೆಂಟ್ ಸ್ಟೇಟ್ಸ್ ಇನ್ ವಿಚ್ ವಾಟರ್ ಈಸ್ ಫೌಂಡ್ ಡ್ಯೂರಿಂಗ್ ದ ವಾಟರ್ ಸೈಕಲ್? ಸರಿನಾ? ಸೊ ವಾಟರ್ ಸೈಕಲ್ ನಲ್ಲಿ ವಾಟರ್ ಯಾವ ಸ್ಟೇಟ್ಸ್ ಗಳಲ್ಲಿ ಕಂಡು ಬರುತ್ತೆ? ಸೊ ನೋಡಿ, ವಾಟರ್ ಸೈಕಲ್ ನಲ್ಲಿ ವಾಟರ್ ಅನ್ನೋದು ನಮಗೆ 3 ಸ್ಟೇಟ್ ನಲ್ಲಿ ಕಂಡು ಬರುತ್ತೆ. ಹೌದಲ್ವಾ? ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ಕಂಡು ಬರುತ್ತೆ, ಲಿಕ್ವಿಡ್ ಸ್ಟೇಟ್ ನಲ್ಲಿ ಕಂಡು ಬರುತ್ತೆ, ಹಾಗೆ ಸಾಲಿಡ್ ಸ್ಟೇಟ್ ನಲ್ಲಿಯೂ ಕೂಡ ಕಂಡು ಬರುತ್ತೆ. ಸರಿನಾ? ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸಾಮಾನ್ಯವಾಗಿ ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ಎಲ್ಲಿ ಕಂಡು ಬರುತ್ತೆ? ಈಗ ವಾಟರ್ ಬಾಡೀಸ್ ಗಳಿಂದ ನೀರು ಎವಾಪರೇಟ್ ಆಗುವಾಗ ಯಾವ ಫಾರ್ಮ್ ನಲ್ಲಿ ಇದೆ? ವಾಟರ್ ವೇಪರ್ ಫಾರ್ಮ್ ನಲ್ಲಿ ಇದೆ. ಹೌದಲ್ವಾ? ಸೊ ಅದನ್ನ ನಾವು ಗ್ಯಾಸಿಯಸ್ ಫಾರ್ಮ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ಸೊ ಈ ವಾಟರ್ ಬಾಡೀಸ್ಗಳು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ ಆಲ್ರೆಡಿ. ಹೌದಾ? ಸೊ ಅದೇ ತರ ಈ ಲಿಕ್ವಿಡ್ ಸ್ಟೇಟ್ ನಾವು ಆ ವಾಟರ್ ಬಾಡೀಸ್ಗಳಲ್ಲಿ ಕೂಡ ಗಮನಿಸಬಹುದು, ಹಾಗೆ ಮಳೆ ಬಂದಾಗಲೂ ಕೂಡ ಗಮನಿಸಬಹುದು. ಹೌದಲ್ವಾ? ಹಾಗೆ ಕಂಡೆನ್ಸೇಷನ್ ಆಗಿ ಈ ವಾಟರ್ ವೇಪರ್ ಇದ್ದಿದ್ದು ಸಣ್ಣ ಸಣ್ಣ ಡ್ರಾಪ್ಲೆಟ್ಸ್ ಗಳಾಗಿ ಫಾರ್ಮ್ ಆಗುತ್ತಲ್ಲ, ಅಲ್ಲಿಯೂ ಕೂಡ ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರುತ್ತೆ. ಹೌದಲ್ವಾ? ಹಾಗೆ ಈ ಸಾಲಿಡ್ ಸ್ಟೇಟ್ ಅನ್ನ ನಾವು ಎಲ್ಲಿ ಗಮನಿಸಬಹುದು? ಇಟ್ ಈಸ್ ಫಾರ್ಮ್ಡ್ ಬೈ ದ ಫ್ರೀಸಿಂಗ್ ಆಫ್ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಇನ್ ದ ಅಪ್ಪರ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ವಿಚ್ ಕ್ಯಾನ್ ಬಿ ಸೀನ್ ಇನ್ ದ ಫಾರ್ಮ್ ಆಫ್ ಸ್ನೋ ಆರ್ ಹೇಲ್. ಹೌದಲ್ವಾ? ಈಗ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ, ಮಳೆ ಬೀಳುವಾಗ ಅಟ್ಮಾಸ್ಫಿಯರ್ ಟೆಂಪರೇಚರ್ ನಲ್ಲಿ ಇರುವಂತಹ ಒಂದಷ್ಟು ವ್ಯತ್ಯಾಸಗಳಿಂದಾಗಿ ಏನಾಗುತ್ತೆ, ಆ ವಾಟರ್ ಡ್ರಾಪ್ಲೆಟ್ಸ್ಗಳು ಅಟ್ಮಾಸ್ಫಿಯರ್ಗೆ ಎಂಟರ್ ಆದ ತಕ್ಷಣ ಸಾಲಿಡ್ ಫಾರ್ಮ್ ಆಗಿ ಸ್ನೋನ ರೂಪದಲ್ಲಿ ಮಳೆ ಬೀಳೋದನ್ನು ನಾವು ಗಮನಿಸಬಹುದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಆಲಿ ಕಲ್ಲು ಅಂತ ನಾವೇನು ಹೇಳಿ ಕರಿತೇವಲ್ಲ, ಆಲಿ ಕಲ್ಲು ಮಳೆ, ಅದು ಕೂಡ ಒಂದು ಸಾಲಿಡ್ ಸ್ಟೇಟ್ ಅಲ್ವಾ? ಸೊ ಈ ರೀತಿಯಾಗಿ ವಾಟರ್ ಸೈಕಲ್ ನಲ್ಲಿ ನೀರನ್ನೋದು ಗ್ಯಾಸಿಯಸ್ ಸ್ಟೇಟ್ ನಲ್ಲಿ, ಲಿಕ್ವಿಡ್ ಸ್ಟೇಟ್ ನಲ್ಲಿ ಹಾಗೂ ಸಾಲಿಡ್ ಸ್ಟೇಟ್ ನಲ್ಲಿ ಕಂಡು ಬರೋದನ್ನ ನಾವು ಗಮನಿಸಬಹುದು. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗ್ಬಿಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ನೇಮ್ 2 ಬಯಾಲಜಿಕಲಿ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ದಟ್ ಕಂಟೈನ್ ಬೋತ್ ಆಕ್ಸಿಜನ್ ಅಂಡ್ ನೈಟ್ರೋಜನ್. ನಾನು ಆಲ್ರೆಡಿ ಹೇಳಿದೆ, ನೈಟ್ರೋಜನ್ ಹಾಗೂ ಆಕ್ಸಿಜನ್. ನೈಟ್ರೋಜನ್ ನಮ್ಮ ಮೇಜರ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗಳು ಏನಿದೆ, ಫಾರ್ ಎಕ್ಸಾಂಪಲ್ ಪ್ರೋಟೀನ್ಸ್ ಹಾಗೂ ನ್ಯೂಕ್ಲಿಕ್ ಆಸಿಡ್ಸ್, ಈ ರೀತಿಯಾದ ಮಾಲಿಕ್ಯೂಲ್ಸ್ಗಳಲ್ಲಿ ನಮಗೆ ಕಂಡು ಬರುತ್ತೆ. ಇಲ್ಲಿ ನಮಗೆ ಆಕ್ಸಿಜನ್ ಕೂಡ ಇರೋದನ್ನು ನಾವು ಗಮನಿಸಬಹುದು. ನಮ್ಮ ದೇಹದಲ್ಲಿ ಕಂಡು ಬರುವಂತಹ ಮೋಸ್ಟ್ ಆಫ್ ದ ಮಾಲಿಕ್ಯೂಲ್ಸ್ಗಳೇನಿದೆ ಅವು ಐದರ್ ಕಾರ್ಬನ್ ಆರ್ ಹೈಡ್ರೋಜನ್ ಆರ್ ಆಕ್ಸಿಜನ್ ಇಂದ ಮಾಡಲ್ಪಟ್ಟಿರುತ್ತೆ. ಒಂದಷ್ಟು ನೈಟ್ರೋಜನ್ಗಳು ಕೂಡ ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೋಟೀನ್ಸ್ ಹಾಗೂ ನ್ಯೂಕ್ಲಿಕ್ ಆಸಿಡ್ಗಳಲ್ಲಿ ನಾವು ನೈಟ್ರೋಜನ್ ಅನ್ನು ಕೂಡ ಗಮನಿಸಬಹುದು. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ನೋಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ಲಿಸ್ಟ್ ಎನಿ 3 ಹ್ಯೂಮನ್ ಆಕ್ಟಿವಿಟೀಸ್ ವಿಚ್ ವುಡ್ ಲೀಡ್ ಟು ಅನ್ ಇನ್ಕ್ರೀಸ್ ಇನ್ ದ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಆಫ್ ದ ಏರ್. ನಾನು ಆಲ್ರೆಡಿ ಹೇಳಿದೆ, ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಹೆಚ್ಚಾಗಕ್ಕೆ ನಾವು ಯಾವೆಲ್ಲ ಆಕ್ಟಿವಿಟೀಸ್ಗಳು ಕಾರಣವಾಗ್ತಾ ಇದೆ? ನಾವು ಬಳಸ್ತಾ ಇರುವಂಥ ಫಾಸಿಲ್ ಫ್ಯೂಯಲ್ಸ್ಗಳು ವೆಹಿಕಲ್ಸ್ಗಳಲ್ಲಿ ಬಳಸ್ತಾ ಇದ್ದೇವೆ, ಇಂಡಸ್ಟ್ರೀಸ್ಗಳಲ್ಲಿ ಬಳಸ್ತಾ ಇದ್ದೇವೆ, ಎಲ್ಲೆಲ್ಲಿ ಕಂಬಷನ್ ಪ್ರಕ್ರಿಯೆ ನಡೀತಾ ಇದೆ ಅಲ್ಲೆಲ್ಲ ನಾವು ಫಾಸಿಲ್ ಫ್ಯೂಯಲ್ಸ್ಗಳನ್ನು ಬಳಸ್ತಾ ಇದ್ದೇವೆ, ಥರ್ಮಲ್ ಪ್ಲಾಂಟ್ಸ್ಗಳಲ್ಲಿ ಬಳಸ್ತಾ ಇದ್ದೇವೆ. ಹೌದಾ? ಸೊ ಈ ರೀತಿಯಾಗಿ ಎಲ್ಲೆಲ್ಲಿ ನಾವು ಇಂಡಸ್ಟ್ರಿಯಲ್ ಪ್ರಕ್ರಿಯೆಗಳಲ್ಲಿ ನಾವು ಫಾಸಿಲ್ ಫ್ಯೂಯಲ್ಸ್ಗಳನ್ನು ಬಳಸ್ತಾ ಇದ್ದೀವೋ ಅಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಂಡ್ಬಿಡ್ಬೇಕು. ಹೌದಾ? ಹಾಗೆ ರೆಸ್ಪಿರೇಷನ್ ಪ್ರೋಸೆಸ್ ನೋಡಿ, ಇದೊಂದು ಹ್ಯೂಮನ್ ಆಕ್ಟಿವಿಟಿ ಅಪ್ಪ. ಫಾರ್ ಎಕ್ಸಾಂಪಲ್ ಈಗ ಜೀವಿಗಳು ರೆಸ್ಪಿರೇಷನ್ ಮಾಡುವಾಗ ಆಕ್ಸಿಜನ್ ಅನ್ನ ಬಳಸ್ಕೊಂಡು ಅಬ್ಸಾರ್ವ್ ಮಾಡಿಕೊಂಡು ಯುಟಿಲೈಸ್ ಮಾಡಿಕೊಂಡು ATP ಅನ್ನ ಸಿಂಥಸೈಸ್ ಮಾಡುತ್ತವೆ. ಈ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಆಕ್ಟಿವಿಟಿ. ಸರಿನಾ? ಇಟ್ಸ್ ಅ ಬಯೋಲಾಜಿಕಲ್ ಪ್ರೋಸೆಸ್ ಆಕ್ಚುಲಿ. ಹಾಗೆ ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹೌದಲ್ವಾ? ಸೊ ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್ಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ. ಹಾಗೆ ಡಿಫಾರೆಸ್ಟೇಷನ್ ನೋಡಿ, ಡಿಫಾರೆಸ್ಟೇಷನ್ ಹೇಗೆ ಕಾರ್ಬನ್ ಡೈಆಕ್ಸೈಡ್ಗೆ ಕಾರಣವಾಗ್ತಾ ಇದೆ?
ಈಗ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ನಲ್ಲಿ ಇದ್ರೆ ಪ್ಲಾಂಟ್ಸ್ಗಳು ಆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅಬ್ಸಾರ್ವ್ ಮಾಡಿಕೊಂಡು ಫೋಟೋಸಿಂಥಸಿಸ್ನಲ್ಲಿ ಬಳಸ್ಬಿಡುತ್ತವೆ. ಕಾಡುಗಳೇ ಇಲ್ಲ ಅಂತ ಹೇಳಿದ್ರೆ ಡಿಫಾರೆಸ್ಟೇಷನ್ ಮಾಡಿಬಿಟ್ರೆ ಆ ಕಾರ್ಬನ್ ಡೈಆಕ್ಸೈಡ್ ಕ್ವಾಂಟಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತಲ್ವಾ. ಸೊ ಹೀಗೆ ಡಿಫಾರೆಸ್ಟೇಷನ್ ಅನ್ನೋದು ಇಂಡೈರೆಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೆಚ್ಚಾಗೋದಕ್ಕೆ ಕಾರಣವಾಗ್ತಾ ಇದೆ. ಹೌದಾ? ಸೊ ಡಿಫಾರೆಸ್ಟೇಷನ್ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ಗೆಟಿಂಗ್ ಇನ್ಕ್ರೀಸ್ಡ್. ಸರಿನಾ? ಸೊ ಈ 3 ಆಕ್ಟಿವಿಟೀಸ್ಗಳನ್ನು ನಾವು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗೋದಕ್ಕೆ ಕಾರಣ ಅಂತ ಹೇಳಿ ನಾವು ಗುರುತಿಸಬಹುದು. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ನೋಡ್ಬೋಣ. ಮುಂದಿನ ಕ್ವೆಶ್ಚನ್, ವಾಟ್ ಈಸ್ ದ ಗ್ರೀನ್ ಹೌಸ್ ಎಫೆಕ್ಟ್? ನಾನು ಆಲ್ರೆಡಿ ಹೇಳಿದೆ, ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ಅ ಫಿನಾಮಿನನ್ ಇನ್ ವಿಚ್ some gases prevent the escape of heat energy or radiations from the earth. An increase in the percentage of such gases in the atmosphere would lead or would cause the average temperature to increase worldwide. ಹೌದಲ್ವಾ? ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿದ್ರೆ ನಮ್ಮ ಅರ್ತ್ನ ಅಟ್ಮಾಸ್ಫಿಯರ್ನಲ್ಲಿ ಇರುವಂತಹ ಒಂದಷ್ಟು ಗ್ಯಾಸ್ಗಳು ಸೂರ್ಯನಿಂದ ಬಂದಂತಹ ರೇಡಿಯೇಷನ್ ಅನ್ನ ಅಥವಾ ಹೀಟ್ ಎನರ್ಜಿಯನ್ನ ಟ್ರ್ಯಾಪ್ ಮಾಡಿ ಹಿಡಿದಿಟ್ಕೊಳ್ಳುತ್ತೆ. ಆ ರೇಡಿಯೇಷನ್ ಅನ್ನೋದು ಎಸ್ಕೇಪ್ ಆಗಿ ಹೋಗೋದಕ್ಕೆ ಬಿಡೋದಿಲ್ಲ. ಟ್ರ್ಯಾಪ್ ಮಾಡಿ ಹಿಡಿದಿಟ್ಕೊಳ್ಳುವಂಥ ಈ ಎಫೆಕ್ಟ್ಗೆ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿ ಕರಿತೇವೆ. ಈ ಗ್ರೀನ್ ಹೌಸ್ ಎಫೆಕ್ಟ್ನಿಂದ ಅರ್ತ್ನ ಓವರ್ ಆಲ್ ಟೆಂಪರೇಚರ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೇವೆ. ಸಿಂಪಲ್. ಇದೇ ರೀತಿ 2 ಮಾರ್ಕ್ಸ್ಗೆ ಅಥವಾ ಡಿಫೈನ್ ದ ಫಾಲೋಯಿಂಗ್, ಗ್ರೀನ್ ಹೌಸ್ ಎಫೆಕ್ಟ್ ಹಾಗೂ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ರೆ ಇಂಟರ್ಲಿಂಕ್ ಆಗಿದೆ, ಅದನ್ನು ನೀವು ಅರ್ಥ ಮಾಡ್ಕೊಂಡು ಬರೀಬೇಕು. ಸಿಂಪಲ್. ವಾಟ್ ಆರ್ ದ 2 ಫಾರ್ಮ್ಸ್ ಆಫ್ ಆಕ್ಸಿಜನ್ ಫೌಂಡ್ ಇನ್ ದ ಅಟ್ಮಾಸ್ಫಿಯರ್? ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಯಾವ ಫಾರ್ಮ್ನಲ್ಲಿ ಆಕ್ಸಿಜನ್ ನಮಗೆ ಕಂಡು ಬರುತ್ತೆ? 2 ಫಾರ್ಮ್ನಲ್ಲಿ. ಒಂದು ಎಲಿಮೆಂಟಲ್ ಆಕ್ಸಿಜನ್ ವಿಚ್ ಇಸ್ ನಾರ್ಮಲ್ ಇನ್ ದ ಫಾರ್ಮ್ ಆಫ್ O2. ನಾವು ಇದನ್ನ ಬ್ರೀತ್ ಇನ್ ಮಾಡ್ತೇವೆ, ನಮ್ಮ ದೇಹದ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ಗಳಲ್ಲಿ ನಾವು ಇದನ್ನು ಬಳಸ್ಕೊಳ್ತೇವೆ ಕೂಡ. ಹಾಗೆ ಇನ್ ದ ಅಪ್ಪರ್ ಅಟ್ಮಾಸ್ಫಿಯರ್ ಇನ್ ದ ಫಾರ್ಮ್ ಆಫ್ O3, ಓಝೋನ್ ರೂಪದಲ್ಲಿ. ಈ 2 ಫಾರ್ಮ್ನಲ್ಲಿ ಆಕ್ಸಿಜನ್ ಅನ್ನೋದು ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಕಂಡು ಬರುತ್ತೆ. ಇದನ್ನು ಹೊರತುಪಡಿಸಿ ನಮ್ಮ ಭೂಮಿಯಲ್ಲಿ ಹಾಗೆ ನಮ್ಮ ನೀರಿನಲ್ಲಿ ಕೂಡ ಅಲ್ಲಿ ಕೂಡ ಅದು ಡಿಸಾಲ್ವ್ ಆಗಿರೋದನ್ನು ನಾವು ಗಮನಿಸಬಹುದು. ಬಟ್ ನಮ್ಮ ಅಟ್ಮಾಸ್ಫಿಯರ್ನ ವಿಷಯಕ್ಕೆ ಬಂದಾಗ ಅಟ್ಮಾಸ್ಫಿಯರ್ನಲ್ಲಿ ಆಕ್ಸಿಜನ್ ಅನ್ನೋದು 2 ಫಾರ್ಮ್ನಲ್ಲಿ ಕಂಡು ಬರುತ್ತೆ. ಒಂದು ಎಲಿಮೆಂಟಲ್ ಫಾರ್ಮ್ ಆಫ್ ಆಕ್ಸಿಜನ್, ಇನ್ನೊಂದು O3 ಓಝೋನ್ ರೂಪದಲ್ಲಿ. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ನೋಡ್ಬೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ, ವೈ ಇಸ್ ದ ಅಟ್ಮಾಸ್ಫಿಯರ್ ಎಸೆನ್ಷಿಯಲ್ ಫಾರ್ ಲೈಫ್? ಯಾಕೆ ಅಟ್ಮಾಸ್ಫಿಯರ್ ನಮಗೆ ಮುಖ್ಯ? ಯಾಕೆ ಬೇಕು ಅಟ್ಮಾಸ್ಫಿಯರ್ ಅನ್ನೋದು? ನೋಡಿ, ಅಟ್ಮಾಸ್ಫಿಯರ್ ಕೀಪ್ಸ್ ದ ಆವರೇಜ್ ಟೆಂಪರೇಚರ್ ಆಫ್ ದ ಅರ್ತ್ ಫೇರ್ಲಿ ಸ್ಟಡಿಲಿ ಥ್ರೂ ಔಟ್ ದ ಡೇ ಅಂಡ್ ಥ್ರೂ ಔಟ್ ದ ಇಯರ್, ಈವನ್ ವೆನ್ ದೆರ್ ಈಸ್ ನೋ ಸನ್. ಅಂದರೆ ನೈಟ್ ಟೈಮ್ನಲ್ಲಿ ಡೇ ಟೈಮ್ನಲ್ಲಿ ವರ್ಷ ಪೂರ್ತಿ ನಮ್ಮ ಟೆಂಪರೇಚರ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಇರೋ ರೀತಿ ನೋಡ್ಕೊಳ್ಳೋದು ಯಾವುದಪ್ಪ? ನಮ್ಮ ಅಟ್ಮಾಸ್ಫಿಯರ್. ಇಟ್ ಪ್ರಿವೆಂಟ್ಸ್ ದ ಸಡನ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆರ್ ಸಡನ್ ಡಿಕ್ರೀಸ್ ಇನ್ ದ ಟೆಂಪರೇಚರ್. ಎರಡನ್ನೂ ಕೂಡ ಪ್ರಿವೆಂಟ್ ಮಾಡುತ್ತೆ. ಇಟ್ ಕಂಟೈನ್ಸ್ ಆಲ್ ದ ಇಂಪಾರ್ಟೆಂಟ್ ಗ್ಯಾಸಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಸಸ್ಟೈನಬಲ್ ಲೈಫ್. ಹೌದಲ್ವಾ? ಸೊ ನಮಗೆ ಜೀವಿಗಳು ಈ ಭೂಮಿಯ ಮೇಲೆ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವಶ್ಯಕವಾಗಿ ಬೇಕಿರುವಂಥ ಎಲ್ಲ ಗ್ಯಾಸಸ್ಗಳು ಕೂಡ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಇದೆ. ಹೌದಲ್ವಾ? ಹಾಗೆ ಫಾರ್ ಎಕ್ಸಾಂಪಲ್ ನೋಡಿ, ಈ ಗ್ಯಾಸಸ್ಗಳಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು. ಹೌದಾ? ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಮಗೆ ಡೈರೆಕ್ಟ್ ಆಗಿ ಮುಖ್ಯ ಅಲ್ಲದೆ ಇದ್ರೂ ಕೂಡ ಫೋಟೋಸಿಂಥಸಿಸ್ ಸಸ್ಯಗಳಿಗೆ ಬೇಕು. ಸಸ್ಯಗಳಿಲ್ಲ ಅಂತ ಹೇಳಿದ್ರೆ ನಾವಿಲ್ಲ. ಹೌದಾ? ಸೊ ಹೀಗೆ ಜೀವಿಗಳಿಗೆ ಬೇಕಿರುವಂತಹ ಎಲ್ಲ ರೀತಿಯ ಗ್ಯಾಸಸ್ಗಳು, ಜೀವಿಗಳ ಉಳಿವಿಕೆಗೆ ಬೇಕಿರುವಂತಹ ಎಲ್ಲ ರೀತಿಯ ಗ್ಯಾಸಸ್ಗಳು ನಮ್ಮ ಅಟ್ಮಾಸ್ಫಿಯರ್ನಲ್ಲಿದೆ. ಈವನ್ ನಮ್ಮ ಸ್ಟ್ರಾಟೋಸ್ಫಿಯರ್ನಲ್ಲಿ ಓಝೋನ್ ಅಂತಹ ಒಂದು ಲೇಯರ್ ಕೂಡ ಇದೆ. ದಟ್ ಲೇಯರ್ ಪ್ರಿವೆಂಟ್ಸ್ ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ರೀಚಿಂಗ್ ದ ಅರ್ತ್. ಜೀವಿಗಳ ಮೇಲೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗಳು ಉಂಟು ಮಾಡುವಂತಹ ಸಾಕಷ್ಟು ತೊಂದರೆಗಳನ್ನು ಈ ಓಝೋನ್ ಲೇಯರ್ ಪ್ರಿವೆಂಟ್ ಮಾಡುತ್ತೆ. ಓಝೋನ್ ಯಾವುದರಿಂದ ಮಾಡಲ್ಪಟ್ಟಿದೆ? ಆಕ್ಸಿಜನ್ ಇಂದ ಮಾಡಲ್ಪಟ್ಟಿದೆ. ಆಕ್ಸಿಜನ್ನ 3 ಅಟಾಮ್ಸ್ಗಳಿಂದ ಮಾಡಲ್ಪಟ್ಟಿದೆ, O3 ಅಂತ ಹೇಳಿ ನಾವು ಕರಿತೀವಲ್ವಾ. ಸೊ ಈ ರೀತಿಯಾಗಿ ಅಟ್ಮಾಸ್ಫಿಯರ್ ಅನ್ನೋದು ಜೀವಿಗಳ ಉಳಿವಿಕೆಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಅಂಶ. ಹೌದಲ್ವಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ನೋಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ, ಹೌ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಡಿಪೆಂಡೆಂಟ್ ಆನ್ ದ ಸಾಯಿಲ್? ಆರ್ ಆರ್ಗ್ಯಾನಿಸಮ್ಸ್ ದಟ್ ಲಿವ್ ಇನ್ ದ ವಾಟರ್ ಟೋಟಲಿ ಇಂಡಿಪೆಂಡೆಂಟ್ ಆಫ್ ಸಾಯಿಲ್ ಆಸ್ ಅ ರಿಸೋರ್ಸ್? ಜೀವಿಗಳು ಸಾಯಿಲ್ನ ಮೇಲೆ, ಮಣ್ಣಿನ ಮೇಲೆ ಹೇಗೆ ಡಿಪೆಂಡೆಂಟ್ ಆಗಿದೆ, ಹಾಗೆ ಈ ನೀರಿನ ಒಳಗಡೆ ಬದುಕ್ತಾ ಇರುವಂತಹ ಜೀವಿಗಳೇನಿದೆಯಲ್ಲ ಇವು ಕಂಪ್ಲೀಟ್ ಆಗಿ ಸಾಯಿಲ್ನಿಂದ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದೆಯಾ? ನೋಡಿ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಡಿಪೆಂಡೆಂಟ್ ಆನ್ ಸಾಯಿಲ್ ಇನ್ ವೇರಿಯಸ್ ವೇಸ್. ಫಾರ್ ಎಕ್ಸಾಂಪಲ್,
ಸಾಯಿಲ್ ಪ್ರೊವೈಡ್ಸ್ ನ್ಯಾಚುರಲ್ ಹ್ಯಾಬಿಟೇಟ್ ಫಾರ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಅಲ್ವಾ. ಸೊ ಸಾಕಷ್ಟು ಆರ್ಗ್ಯಾನಿಸಮ್ಸ್ಗಳು ಭೂಮಿಯ ಮೇಲೆ ಬದುಕ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ, ಹೌದಲ್ವಾ. ಹಾಗೆ ಇಟ್ ಆಲ್ಸೋ ಹೆಲ್ಪ್ ಇನ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಸಾಯಿಲ್ಸ್. ಐ ಮೀನ್ ಈ ಜೀವಿಗಳ ಮೂಲಕ ಆ ಸಾಯಿಲ್ ಕ್ವಾಲಿಟಿ ಅನ್ನೋದು ಇಂಪ್ರೂವ್ ಆಗ್ತಾ ಇದೆ. ದಸ್ ದೇ ಮೇಂಟೈನ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್, ಹೌದಾ. ಸೊ ಈ ಮೂಲಕ ಮತ್ತೆ ಸಸ್ಯಗಳು ಬೆಳಿಬೇಕು, ಮತ್ತೆ ಜೀವಿಗಳು ಬೆಳಿಬೇಕು ಅಂತ ಹೇಳಿದ್ರೆ ಆ ಸಾಯಿಲ್ ಫರ್ಟಿಲಿಟಿ ಅನ್ನೋದು ಕೂಡ ನಮಗೆ ಮುಖ್ಯ ಆಗುತ್ತಲ್ಲ. ಹಾಗೆ ನಂಬರ್ ಆಫ್ ಇನ್ಸೆಕ್ಟ್ಸ್ ಆಗಿರ್ಬೋದು, ನಂಬರ್ ಆಫ್ ಅನಿಮಲ್ಸ್ ಆಗಿರ್ಬೋದು, ರ್ಯಾಟ್ಸ್ಗಳು, ಅದು ಇದು ಸಾಕಷ್ಟು ಅನಿಮಲ್ಸ್ಗಳು ತಮ್ಮ ಭೂಮಿಯಲ್ಲೇ ತಮ್ಮ ಮನೆಗಳನ್ನು ಮಾಡ್ಕೊಂಡಿರುತ್ತವೆ, ಹೌದಲ್ವಾ. ಸೊ ಜೀವಿಗಳ ಉಳಿವಿಕೆಗೆ ಸಾಯಿಲ್ ಅನ್ನೋದು ಯಾವ ಮಟ್ಟದಲ್ಲಿ ಬೇಕಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು, ಹೌದಲ್ವಾ. ಸಾಯಿಲ್ ಪ್ರೊವೈಡ್ಸ್ ಆಂಕರೇಜ್ ಅಂಡ್ ನ್ಯೂಟ್ರಿಯೆಂಟ್ಸ್ ಟು ದ ಪ್ಲಾಂಟ್ಸ್. ಸಸ್ಯಗಳಿಗೆ ಬೇಕಿರುವಂತಹ ಒಂದು ದೃಢವಾದ ಒಂದು 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 ಬೇಸ್ ಆಗಿರ್ಬೋದು, ಅಥವಾ ಸಸ್ಯಗಳಿಗೆ ಬೇಕಿರುವಂತಹ ನ್ಯೂಟ್ರಿಯೆಂಟ್ಸ್ಗಳಾಗಿರ್ಬೋದು, ಎಲ್ಲವುಗಳು ಕೂಡ ಸಾಯಿಲ್ನಿಂದ ಸಿಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಜೀವಿಗಳ ಉಳಿವಿಕೆಗೆ ಅಗತ್ಯವಾಗಿ ಬೇಕಿರುವಂತಹ ಒಂದಷ್ಟು ಬೇಸಿಕ್ ಫಂಡಮೆಂಟಲ್ ಅಗತ್ಯತೆಗಳು ಏನಿದೆ ಅವೆಲ್ಲವುಗಳು ಸಾಯಿಲ್ನಿಂದ ಸಿಗ್ತಾ ಇದೆ. ಹಾಗಿದ್ರೆ ನೀರಿನಲ್ಲಿ ಬದುಕ್ತಾ ಇರುವಂಥ ಆರ್ಗ್ಯಾನಿಸಮ್ಸ್ಗಳು ಸಾಯಿಲ್ನ ಮೇಲೆ ಡಿಪೆಂಡ್ ಆಗೇ ಇಲ್ವಾ? ನಾಟ್ ಕರೆಕ್ಟ್ ಆಕ್ಚುಲಿ, ಸರಿನಾ. ನೋಡಿ, ನೋ, ದೇ ಆರ್ ಆಲ್ಸೋ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಆಲ್ ಆರ್ಗ್ಯಾನಿಸಮ್ಸ್ ದಟ್ ಲಿವ್ ಇನ್ ದ ವಾಟರ್ ಆರ್ ನಾಟ್ ಟೋಟಲಿ ಇಂಡಿಪೆಂಡೆಂಟ್. ಅಫ್ಕೋರ್ಸ್ ನೀರಿನಲ್ಲಿ ಬದುಕ್ತಾ ಇದ್ರೂ ಕೂಡ ಒಂದಷ್ಟು ಅಂಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ನೀರಿನಲ್ಲಿಯೂ ಕೂಡ ಮಿನರಲ್ಸ್ಗಳು ಡಿಸಾಲ್ವ್ ಆಗಿದೆ. ನೀರಿನಲ್ಲಿಯೂ ಕೂಡ ನೀರಿನ ತಳಭಾಗದಲ್ಲಿ ನಮಗೆ ಸಾಯಿಲ್ ಬೆಡ್ ಅನ್ನೋದು ಕಾಣುತ್ತೆ. ಆ ಸಾಯಿಲ್ ಬೆಡ್ನಲ್ಲಿ ನಮಗೆ ಆಟೋಟ್ರೋಪ್ಸ್ಗಳು ಕಾಣುತ್ತವೆ. ಈ ಆಟೋಟ್ರೋಪ್ಸ್ಗಳಿಗೆ ಬೇಕಿರುವಂತಹ ಮಿನರಲ್ಸ್ಗಳು ಮತ್ತೆ ಸಾಯಿಲ್ನಿಂದ ಅಥವಾ ಸುತ್ತಮುತ್ತ ಡಿಸಾಲ್ವ್ ಆಗಿರುವಂತಹ ಎಲಿಮೆಂಟ್ಸ್ಗಳಿಂದ ಬರ್ತಾ ಇದೆ. ಹಾಗೆ ಈ ಸಾಯಿಲ್ ಬೆಡ್ನಲ್ಲಿ ಡಿಕಾಂಪೋಸರ್ಸ್ಗಳು ಕೂಡ ಇರ್ತಾರೆ. ಡಿಕಾಂಪೋಸರ್ಸ್ಗಳು ಅಂತ ಹೇಳಿದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು. ಸೊ ಒಟ್ಟಾರೆಯಾಗಿ ಈ ನ್ಯೂಟ್ರಿಯೆಂಟ್ ಸೈಕಲ್ ಅನ್ನೋದು, ಆ ಸೈಕಲ್ ನಡಿಬೇಕು ಅಂತ ಹೇಳಿದ್ರೆ ಈ ಆಟೋಟ್ರೋಪ್ಸ್ಗಳಾಗಲಿ, ಈ ಡಿಕಾಂಪೋಸರ್ಸ್ಗಳಾಗಲಿ, ಇವೆಲ್ಲವುಗಳು ಕೂಡ ಬೇಕು, ಈವನ್ ಇನ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ವಾ. ಸೊ ಅಲ್ಲಿ ಆ ಮಿನರಲ್ಸ್ಗಳ ರೀಸೈಕಲಿಂಗ್ ಪ್ರೋಸೆಸ್ಗಳಿಗೆ ಈವನ್ ದೇರ್ ಸಾಯಿಲ್ ಈಸ್ ಎಸೆನ್ಷಿಯಲ್, ಹೌದಲ್ವಾ. ಸೊ ಮಣ್ಣಿನಲ್ಲಿರುವಂತಹ ಎಲಿಮೆಂಟ್ಸ್ಗಳು, ಮಿನರಲ್ಸ್ಗಳು ಕೂಡ ನೀರಿನ ಮೂಲಕ ಕೊಚ್ಕೊಂಡು, ಅಂದರೆ ನದಿಗಳ ಮೂಲಕ ಕೊಚ್ಕೊಂಡು ಸಮುದ್ರಕ್ಕೂ ಸೇರುತ್ತವೆ. ಹಾಗೆ ಆ ನೀರಿನಲ್ಲಿ ಬದುಕ್ತಾ ಇರುವಂತಹ ಜೀವಿಗಳು ಕೂಡ ಒಂದಷ್ಟು ಪ್ರಮಾಣದಲ್ಲಿ ಮಿನರಲ್ಸ್ಗಳನ್ನು ಆ ಸಾಯಿಲ್ ಪಾರ್ಟಿಕಲ್ಸ್ಗಳೇನಿದೆಯಲ್ಲ, ಆ ಸಾಯಿಲ್ ಪಾರ್ಟಿಕಲ್ಸ್ಗಳು ಅಲ್ಟಿಮೇಟ್ ಆಗಿ ಆ ಸಾಯಿಲ್ನಿಂದ ಬಂದಂಥ ಮಿನರಲ್ಸ್ಗಳೇನೆ ಅಲ್ಲಿ ಡಿಸಾಲ್ವ್ ಆಗಿ ಅಲ್ಲಿ ಮಿನರಲ್ಸ್ಗಳು ಇರೋದನ್ನು ನಾವು ಗಮನಿಸ್ಬೋದು. ಆ ನೀರಿನಲ್ಲಿ ಮಿನರಲ್ಸ್ಗಳು ಇರೋದನ್ನು ನಾವು ಗಮನಿಸ್ಬೋದು, ಸರಿನಾ. ಸೊ ಈ ರೀತಿಯಾಗಿ ಸಾಯಿಲ್ನ ಡಿಪೆಂಡೆನ್ಸಿ ಅನ್ನೋದು ನೀರಿನಲ್ಲಿ ಬದುಕ್ತಾ ಇರುವಂತಹ ಆರ್ಗ್ಯಾನಿಸಮ್ಸ್ಗಳಿಗೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಇದೆ, ಸರಿನಾ. ಅರ್ಥ ಆಗ್ತಿದೆಯಾ? ದೇ ಆರ್ ನಾಟ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಫ್ ಸಾಯಿಲ್ ಆಸ್ ಅ ರಿಸೋರ್ಸ್. ದೇ ಆರ್ ಡಿಪೆಂಡೆಂಟ್ ಆನ್ ಸಾಯಿಲ್ ಇನ್ ಸಮ್ ಆಸ್ಪೆಕ್ಟ್ಸ್. ಅರ್ಥ ಆಗ್ತಿದೆಯಾ? ಓಕೆನಾ. ಮುಂದಿನ ಕ್ವೆಶನ್ ಹೋಗ್ಬಿಡೋಣ. ಮುಂದಿನ ಕ್ವೆಶನ್ ಹೀಗಿದೆ: You have seen weather reports on televisions and in newspapers. How do you think we are able to predict the weather? ಹೇಗೆ ನಾವು ಪ್ರಿಡಿಕ್ಟ್ ಮಾಡ್ತೇವೆ? ವೆರಿ ಸಿಂಪಲ್ ಅಂಡ್ ಕಾಮನ್ ಸೆನ್ಸ್ ಆಲ್ಸೋ ನಮಗೆ ಗೊತ್ತು. ಈ ವೆದರ್ ಅನ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಸಾಕಷ್ಟು ಸ್ಯಾಟಲೈಟ್ಸ್ಗಳಿದೆ. ಈ ಸ್ಯಾಟಲೈಟ್ಸ್ಗಳಿಂದ ಕಳಿಸಿದಂಥ ಇನ್ಫಾರ್ಮೇಷನ್ಸ್ಗಳನ್ನ ಡಿಕೋಡ್ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ವಿಜ್ಞಾನಿಗಳಿದ್ದಾರೆ. ಅಲ್ಲಿ ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ಗಳಿದೆ. ಹೀಗೆ ಸ್ಯಾಟಲೈಟ್ಸ್ಗಳಿಂದ ಇನ್ಫಾರ್ಮೇಷನ್ ಅನ್ನು ನಾವು ತೆಗೆದುಕೊಂಡು ಆ ವಿಜ್ಞಾನಿಗಳು ಆ ರಿಪೋರ್ಟ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಎಲ್ಲೆಲ್ಲಿ ಏನೇನು ಸಾಧ್ಯತೆಗಳಿದೆ, ಯಾವ ರೀತಿ ವೆದರ್ ಇದೆ, ಹೌದಾ. ಸೊ ಒಟ್ಟಾರೆಯಾಗಿ ವೆದರ್ ಅಬ್ಸರ್ವೇಟರೀಸ್ ಕಲೆಕ್ಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಪ್ಯಾಟರ್ನ್ ಆಫ್ ಟೆಂಪರೇಚರ್, ಸ್ಪೀಡ್ ಆಫ್ ವಿಂಡ್, ಏರ್ ಪ್ರೆಷರ್, ಓಷನ್ ಫೀಚರ್ಸ್ ಅಂಡ್ ಆಲ್ ಅದರ್ ಫೀಚರ್ಸ್ ವಿಚ್ ಕ್ಯಾನ್ ಅಫೆಕ್ಟ್ ದ ವೆದರ್, ಹೌದಲ್ವಾ. ಸೊ ದಿಸ್ ಇನ್ಫಾರ್ಮೇಷನ್ ಈಸ್ ಕಲೆಕ್ಟೆಡ್ ಬೈ ರಿಮೋಟ್ ಸೆನ್ಸಿಂಗ್ ಅಂಡ್ ವೆದರ್ ಫೋರ್ಕಾಸ್ಟಿಂಗ್ ಸ್ಯಾಟಲೈಟ್ಸ್, ಹೌದಲ್ವಾ. ದ ಇನ್ಫಾರ್ಮೇಶನ್ ಇಸ್ ಕಲೆಕ್ಟೆಡ್ ದೆನ್ ಸೆಂಡ್ ಟು ಮೆಟಿಯೋರಾಜಿಕಲ್ ಡಿಪಾರ್ಟ್ಮೆಂಟ್ಸ್, ಹೌದಲ್ವಾ. ಸೊ ಇಲ್ಲಿ ಈ ಡಿಪಾರ್ಟ್ಮೆಂಟ್ಸ್ಗಳಿಗೆ ಕೆಲಸ ಮಾಡ್ತಾ ಇರುವಂತಹ ವಿಜ್ಞಾನಿಗಳು ಈ ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಒನ್ಸ್ ಅಗೈನ್ ದಟ್ ರಿಪೋರ್ಟ್ ಈಸ್ ಡಿಸ್ಪ್ಲೇಡ್ ಇನ್ ಟೆಲಿವಿಷನ್ಸ್ ಆರ್ ಇನ್ ರೇಡಿಯೋ, ಹೌದಾ. ಸೊ ಈ ಮೂಲಕ ಆ ವೆದರ್ ಫೋರ್ಕಾಸ್ಟಿಂಗ್ ಅನ್ನೋದು ನಡೆಯೋದನ್ನ ನಾವಿಲ್ಲಿ ಗಮನಿಸಬಹುದು, ಸರಿನಾ. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗ್ಬರೋಣ. ಮುಂದಿನ ಕ್ವೆಶನ್ ನೋಡೋಣ. We know that many human activities lead to increasing levels of pollution of the air, water bodies and soil. Do you think that isolating these activities to specific and limited areas would help in reducing pollution? ಈಗ ಹ್ಯೂಮನ್ ಆಕ್ಟಿವಿಟೀಸ್ಗಳಿಂದ ಪೊಲ್ಯೂಷನ್ ಆಗ್ತಾ ಇದೆ ಅಂತ ನಮಗೆ ಗೊತ್ತು.
ಆ ಆಕ್ಟಿವಿಟೀಸ್ಗಳನ್ನು ನಾವು ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಏರಿಯಾಗೆ ಸ್ಪೆಸಿಫಿಕ್ ಲೊಕೇಶನ್ನಲ್ಲಿ ಮಾತ್ರ ಮಾಡಿದ್ರೆ ಏರ್ ಪೊಲ್ಯೂಷನ್ ಅಥವಾ ಬೇರೆ ಯಾವುದೇ ರೀತಿಯ ಪೊಲ್ಯೂಷನ್ ಕಡಿಮೆ ಆಗುತ್ತಾ? ಕಡಿಮೆ ಆಗುತ್ತೆ. ನೋಡಿ, ಅಫ್ಕೋರ್ಸ್ ಅಲ್ಟಿಮೇಟ್ ಆಗಿ 100% ಝೀರೋ ಅನ್ನೋ ಮಟ್ಟಕ್ಕೆ ಕಡಿಮೆ ಆಗದೇ ಇದ್ರೂ ಕೂಡ ಒಟ್ಟಾರೆಯಾಗಿ ಒಂದು ಈಗ 100 ಕಿಲೋಮೀಟರ್ ವ್ಯಾಪ್ತಿ ಇರುವಂತಹ ಒಂದು ಪ್ರದೇಶ ಇದೆ. ಆ 100 ಕಿಲೋಮೀಟರ್ ವ್ಯಾಪ್ತಿ ಇರುವಂಥ ಪ್ರದೇಶವನ್ನು ನಾವು ನಮ್ಮ ಆಕ್ಟಿವಿಟೀಸ್ಗಳಿಂದ ಒಟ್ಟಿಗೆ ಕಲುಷಿತ ಮಾಡೋದ್ರ ಬದಲು ಒಂದು 10 ಕಿಲೋಮೀಟರ್ ವ್ಯಾಪ್ತಿಯನ್ನು ನಾವು ಡೆಸಿಗ್ನೇಟೆಡ್ ಆಗಿ ಇಂಥ ಆಕ್ಟಿವಿಟೀಸ್ಗಳಿಗೆ ಇಟ್ಕೊಂಡಿವಿ ಅಂತ ಇಟ್ಕೊಳ್ಳಿ. ಪೊಲ್ಯೂಷನ್ ಆದರೂ ಕೂಡ ಆ 10 ಕಿಲೋಮೀಟರ್ನ ಒಳಗಡೆ ಇರುತ್ತೆ. ಇನ್ನು 90 ಕಿಲೋಮೀಟರ್ನ ವ್ಯಾಪ್ತಿ ಏರ್ ಪೊಲ್ಯೂಷನ್ ಇಲ್ಲದೆ ಇರ್ಬೋದಾ ಅಥವಾ ಮಲಿನ ಮುಕ್ತವಾಗಿರ್ಬೋದಾ? ಈ ರೀತಿಯಾಗಿ ನಾವು ಯೋಚನೆ ಮಾಡಿದಾಗ ಒಂದು ಡೆಸಿಗ್ನೇಟೆಡ್ ಏರಿಯಾದಲ್ಲಿ ಉತ್ಪತ್ತಿಯಾದಂಥ ಎಲ್ಲ ರೀತಿಯ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ನಾವು ಅಲ್ಲೇ ರೀಸೈಕಲ್ ಮಾಡಿ ಈವನ್ ಆ ಜಾಗದಲ್ಲಿ ಆಗುವಂಥ ಪೊಲ್ಯೂಷನನ್ನು ಕೂಡ ಕಡಿಮೆ ಮಾಡ್ಬೋದು. ಯಾವುದೇ ರೀತಿಯ ಇಂಡಸ್ಟ್ರೀಸ್ಗಳಾಗಲಿ ಅಥವಾ ಕೆಮಿಕಲ್ಗಳನ್ನು ಹೊರಸೂಸುವಂಥ ಫ್ಯಾಕ್ಟರೀಸ್ಗಳಾಗಲಿ ಅವೆಲ್ಲವುಗಳನ್ನು ನಾವು ಒಂದು ಡೆಸಿಗ್ನೇಟೆಡ್ ಏರಿಯಾಗಳಲ್ಲಿ ಮಾಡೋದ್ರಿಂದ ನಮಗೆ ಬದುಕೋಕ್ಕೆ ಬೇಕಿರುವಂತಹ ಎಲ್ಲ ರೀತಿಯ ರೆಸಿಡೆನ್ಷಿಯಲ್ ಏರಿಯಾಗಳನ್ನು ಹೊರತುಪಡಿಸಿ ನಮಗೆ ಅವಶ್ಯಕವಾಗಿ ಒಂದು ರೆಸಿಡೆನ್ಷಿಯಲ್ ಏರಿಯಾ ಬೇಕೇ ಬೇಕು ಜೀವಿಗಳು ಬದುಕೋಕ್ಕೆ, ನಾವು ಬದುಕಲಿಕ್ಕೂ ಕೂಡ, ಹೌದಲ್ವಾ? ಒಂದಷ್ಟು ಜಾಗವನ್ನು ನಾವು ಫಿಕ್ಸ್ ಮಾಡಿಟ್ಕೊಂಡು ಅಲ್ಲಿ ಮಾತ್ರ ಫ್ಯಾಕ್ಟರೀಸ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಮಾತ್ರ ವೇಸ್ಟನ್ನು ನಾವು ಪ್ರೋಸೆಸ್ ಮಾಡೋದ್ರ ಮೂಲಕ ಈ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾಗಳು ಕೂಡ ಆರಾಮಾಗಿ ಮಲಿನ ಮುಕ್ತವಾಗಿ ಆ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿರುವಂತಹ ಜನಗಳು ಬದುಕಬಹುದಲ್ವಾ? ಹೌದಲ್ವಾ? ಸೊ ನೋಡಿ, yes, definitely these activities are isolated. If they are isolated to be specific and limited areas, then the level of pollution of air, water and soil would reduce. ಹೌದಾ? ಅಟ್ಲೀಸ್ಟ್ ಮಿನಿಮೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, if all the sewage discharge and industrial waste is collected and treated properly before they are left to the rivers or any other water bodies, then obviously aquatic life in these water bodies will have chances of survival. ಅಥವಾ ಈ ವಾಟರ್ ಬಾಡೀಸ್ಗಳಲ್ಲಿ ಇರುವಂತಹ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ಗಳು ಈ ವಾಟರ್ ಪೊಲ್ಯೂಷನ್ ಇಂದ ಉಂಟಾಗ್ತಾ ಇದ್ದಂಥ ದುಷ್ಪರಿಣಾಮಗಳಿಂದ ತಪ್ಪಿಸ್ಕೊಳ್ಬೋದಾ? ಹಾಗೆ ಇಫ್ ಆಲ್ ದ ಇಂಡಸ್ಟ್ರೀಸ್ ಅಂಡ್ ಕಮರ್ಷಿಯಲ್ ಪ್ಲೇಸಸ್ ಆಫ್ ಅ ಸಿಟಿ ಆರ್ ಟೌನ್ ಆರ್ ಲೊಕೇಟೆಡ್ ಇನ್ ಅ ಪರ್ಟಿಕ್ಯುಲರ್ ರೀಜನ್ ಆರ್ ಅನ್ ಏರಿಯಾ ಅವೇ ಫ್ರಮ್ ದ ರೆಸಿಡೆನ್ಷಿಯಲ್ ಏರಿಯಾ, ದೆನ್ ಆಲ್ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಅಥವಾ ಏರ್ ಪೊಲ್ಯೂಷನ್ ಇಂದಾಗಿ ಆ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್ಗಳು ಬರ್ತಾ ಇರೋದನ್ನು ಬರುವಂತಹ ಸಾಧ್ಯತೆಗಳಿರ್ತಿತ್ತಲ್ಲ, ಅದನ್ನು ಕೂಡ ನಾವು ಪ್ರಿವೆಂಟ್ ಮಾಡ್ಬೋದಲ್ವಾ? ಏರ್ ಪೊಲ್ಯೂಷನ್ ಇಂದಾಗಿ ಬರುವಂತಹ ಡಿಸೀಸಸ್ಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು, ಹೌದಾ? ಹಾಗೆ ಅಲ್ಲಿಂದ ಉಂಟಾದಂಥ ಪೊಲ್ಯೂಷನ್ ಇಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಹರಡೋದನ್ನು ಕೂಡ ನಾವು ತಡಿಬಹುದು, ಹೌದಾ? ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ತುಂಬ ದೂರದಲ್ಲಿದೆ. ಈವನ್ ಅದಕ್ಕೇನೆ ಯಾವಾಗಲೂ ಡಂಪಿಂಗ್ ಏರಿಯಾನ ಸಿಟಿಯಿಂದ ತುಂಬ ದೂರದಲ್ಲಿ ಮಾಡಿರ್ತಾರೆ. ಬಟ್ ಸಿಟಿಗಳು ಬೆಳೀತಾ 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 ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಆ ಡಂಪಿಂಗ್ ಏರಿಯಾದ ಪಕ್ಕದಲ್ಲೇ ರೆಸಿಡೆನ್ಷಿಯಲ್ ಏರಿಯಾಗಳು ಕೂಡ ಬಂದ್ಬಿಟ್ಟಿದೆ. ಆ ಮಟ್ಟಕ್ಕೆ ಸಿಟೀಸ್ಗಳು ದೊಡ್ಡದಾಗಿದೆ. ಅದು ಒಂದು ರೀತಿಯ ಅದು ನಮ್ಮ ದುರಾದೃಷ್ಟ ಅಂತ ಹೇಳ್ಬೋದು ಅಷ್ಟೇ. ಸೊ ಹಾಗಾಗಿ ನಾವು ಎಕ್ಸ್ಟ್ರೀಮ್ ಆಗಿ ಬೆಳೀತಾ ಇರುವಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತುಂಬ ದೂರದ ಪ್ರದೇಶದಲ್ಲಿ ಡಂಪಿಂಗ್ ಏರಿಯಾವನ್ನು ಸೆಲೆಕ್ಟ್ ಮಾಡಿ ಅಲ್ಲಿಗೆ ಬೇಕಾಗುವಂಥ ಟ್ರಾನ್ಸ್ಪೋರ್ಟೇಷನ್ಗೆ ವ್ಯವಸ್ಥೆ ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿರುವಂತಹ ವೇಸ್ಟನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಹೋಗೋದು ಅಥವಾ ಅಲ್ಲೇ ಪರ್ಟಿಕ್ಯುಲರ್ ಆಗಿ ಒಂದು ವೇಸ್ಟ್ ಪ್ರೊಸೆಸಿಂಗ್ ಯೂನಿಟನ್ನು ಸೆಟಪ್ ಮಾಡೋದು, ಈ ರೀತಿ ಮಾಡೋದ್ರಿಂದ ಒಂದಷ್ಟು ಪ್ರಮಾಣದಲ್ಲಿ ಪೊಲ್ಯೂಷನನ್ನು ತಡಿಬಹುದು ಫಾರ್ ಶೋರ್. ಓಕೆ, ಅಬೌವ್ ಆಲ್, if we use only biodegradable substances, then they will get decomposed in the soil itself. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಯೋಡಿಗ್ರೇಡಬಲ್ ಪದಾರ್ಥಗಳನ್ನು ಬಳಸೋದ್ರಿಂದ ನಾವು ಒನ್ಸ್ ಅಗೇನ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿ ಕೂಡ ಇದ್ದೀವಿ, ಹಾಗೆ ಎನ್ವಿರಾನ್ಮೆಂಟ್ಗೆ ಉಂಟಾಗುವಂಥ ಪೊಲ್ಯೂಷನ್ ಅನ್ನು ಕೂಡ ಕಡಿಮೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಸ್ತಾ ಇರುವಂಥ ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ಸ್ಗಳಿದೆಯಲ್ಲ, ಎಕ್ಸ್ಟ್ರೀಮ್ಲಿ ಡೇಂಜರಸ್. ಅವುಗಳಿಂದನೇ ಹೆಚ್ಚಿನ ಪ್ರಮಾಣದಲ್ಲಿ ಪೊಲ್ಯೂಷನ್ ಆಗ್ತಾ ಇರೋದು ಕೂಡ. ಅಫ್ಕೋರ್ಸ್ ಅದರ ಆಸ್ಪೆಕ್ಟ್ಗಳಿದೆ. ಇದು ನಮ್ಮ ದಿನನಿತ್ಯದ ಬಳಕೆಗಳಲ್ಲಿ ನಾವು ಮಾಡ್ತಾ ಇರುವಂಥ ಪೊಲ್ಯೂಷನ್ ಇದು. ಅವುಗಳನ್ನು ಪ್ರಿವೆಂಟ್ ಮಾಡೋದ್ರಿಂದ ನಾವು ಸಾಧ್ಯ ಆದಷ್ಟು ಪ್ರಮಾಣದಲ್ಲಿ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬಹುದು. ರೈಟ್ ಅ ನೋಟ್ ಆನ್ ಹೌ ಫಾರೆಸ್ಟ್ ಇನ್ಫ್ಲೂಯೆನ್ಸ್ ದ ಕ್ವಾಲಿಟಿ ಆಫ್ ಏರ್, ಸಾಯಿಲ್, ವಾಟರ್ ರಿಸೋರ್ಸಸ್. ನೋಡಿ, ಫಾರೆಸ್ಟ್ಗಳು ಹೇಗೆ ಈ ರಿಸೋರ್ಸಸ್ಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ನೋಡಿ. ಈಗ ಫಾರೆಸ್ಟ್ ಹೆಲ್ಪ್ ಇನ್ ಮಿನಿಮೈಸಿಂಗ್ ದ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನಮಗೆ ಗೊತ್ತು. ಫೋಟೋಸಿಂಥಸಿಸ್ನಲ್ಲಿ ಪ್ಲಾಂಟ್ಸ್ಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಆಕ್ಸಿಜನ್ ಕೊಡೋದ್ರ ಮೂಲಕ ನಮಗೆ ಸಹಾಯ ಮಾಡ್ತಾ ಇದೆ. ದಟ್ ಈಸ್ ಒನ್ ಆಸ್ಪೆಕ್ಟ್. ಫಾರೆಸ್ಟ್ ರೆಡ್ಯೂಸ್ ದ ಎನ್ವಿರಾನ್ಮೆಂಟಲ್ ಟೆಂಪರೇಚರ್ ವಿಚ್ ಇನ್ ಟರ್ನ್ ಇನ್ಕ್ರೀಸಸ್ ದ ರೇಟ್ ಆಫ್ ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್. ಹೌದಲ್ವಾ? ಸೊ ಒಟ್ಟಾರೆಯಾಗಿ ಏರ್ ಕ್ವಾಲಿಟಿಯ ಮೇಲೆ ಫಾರೆಸ್ಟ್ಗಳು ಎಫೆಕ್ಟ್ ಮಾಡ್ತಾ ಇದೆ, ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಹೌದಲ್ವಾ? ಹಾಗೆ ಇನ್ಫ್ಲುಯೆನ್ಸ್ ಆನ್ ದ ಕ್ವಾಲಿಟಿ ಆಫ್ ಸಾಯಿಲ್. ನೋಡಿ, ಫಾರೆಸ್ಟ್ಗಳು ನಮ್ಮ ರೂಟ್ಸ್ಗಳೇನಿದೆಯಲ್ಲ ಆ ಸಾಯಿಲ್ನ ಹಿಡಿದಿಟ್ಕೊಂಡು
ಸಾಯಿಲ್ ಎರೋಷನ್ ಆಗೋದನ್ನು ಪ್ರಿವೆಂಟ್ ಮಾಡಿಬಿಡುತ್ತೆ. ಅಫಾರೆಸ್ಟೇಷನ್ ನಾವು ಅದಕ್ಕೆ ಮಾಡ್ತೇವೆ. ಹಾಗೆ ಫಾರೆಸ್ಟ್ ಆಲ್ಸೋ ರೆಗ್ಯುಲೇಟ್ ಬಯೋಕೆಮಿಕಲ್ ಸೈಕಲ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೈಕ್ಲಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್, ಹೌದಲ್ವಾ, ಆ್ಯಂಡ್ ಮೇಕಿಂಗ್ ದೆಮ್ ಅವೈಲಬಲ್ ಫಾರ್ ದ ಪ್ಲಾಂಟ್ಸ್ ಇನ್ ದ ಸಾಯಿಲ್. ಆ ನ್ಯೂಟ್ರಿಯೆಂಟ್ಸ್ಗಳು ಮತ್ತೆ ಸೈಕಲ್ ಆಗ್ತಾ ರೀಸೈಕಲ್ ಆಗ್ತಾ ಮತ್ತೆ ಸಾಯಿಲ್ಗೆ ಬಂದು ಮತ್ತೆ ಪ್ಲಾಂಟ್ಸ್ಗಳಿಗೆ ಅವೈಲಬಲ್ ಆಗಿರೋ ರೀತಿ ಕಾಪಾಡ್ಕೊಳ್ತಾ ಇದೆ, ಹೌದಾ. ಮೆನಿ ಆಫ್ ದ ಡಿಕಾಂಪೋಸಿಂಗ್ ಬ್ಯಾಕ್ಟೀರಿಯಾ ಆ್ಯಂಡ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಲಿವ್ ಇನ್ ರೂಟ್ಸ್. ಆ ಸಿಂಬಯೋಟಿಕ್ ರಿಲೇಷನ್ಶಿಪ್ ಏನಿದೆಯಲ್ಲ, ಈ ರೀತಿಯಾದ ಸಿಂಬಯೋಟಿಕ್ ರಿಲೇಷನ್ಶಿಪ್ಪಲ್ಲಿ ನಾವು ಸಾಕಷ್ಟು ರೂಟ್ಸ್ಗಳಲ್ಲಿ ಸಾಯಿಲ್ನಲ್ಲಿ ನಮಗೆ ಅಗತ್ಯವಾಗಿ ಬೇಕಿರುವಂತಹ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅಥವಾ ಡಿಕಾಂಪೋಸಿಂಗ್ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಮಣ್ಣಿನಲ್ಲಿ ಇರೋದನ್ನು ನಾವು ಗಮನಿಸ್ಬೋದು. ಅದು ಕೂಡ ಇನ್ ಅಸೋಸಿಯೇಷನ್ ವಿತ್ ದ ರೂಟ್ಸ್ ಆಫ್ ದ ಪ್ಲಾಂಟ್ಸ್, ಸಿಂಬಯೋಟಿಕ್ ರಿಲೇಷನ್ಶಿಪ್ನಲ್ಲಿ ಕೂಡ ಇರೋದನ್ನು ನಾವು ಗಮನಿಸ್ಬೋದು. ಓಕೆನಾ. ಸೊ ಈ ಮೂಲಕ ಸಾಯಿಲ್ನ ಕ್ವಾಲಿಟಿಯ ಮೇಲೆ ಕೂಡ ಪ್ಲಾಂಟ್ಸ್ಗಳು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಫಾರೆಸ್ಟ್ಗಳು. ಹಾಗೆ ಫಾರೆಸ್ಟ್ ಆಲ್ಸೋ ಹೆಲ್ಪ್ ಇನ್ ರಿಟರ್ನಿಂಗ್ ಪ್ಯೂರ್ ವಾಟರ್ ಬ್ಯಾಕ್ ಟು ದ ಸರ್ಫೇಸ್ ಆಫ್ ದ ಅರ್ತ್ ಥ್ರೂ ರೈನ್ಸ್, ಹೌದಲ್ವಾ, ಅಂಡ್ ಮೇಂಟೈನಿಂಗ್ ದ ವಾಟರ್ ಸೋರ್ಸಸ್ ಆಫ್ ದ ಅರ್ತ್, ಹೌದಾ. ಸೊ ಒಟ್ಟಾರೆಯಾಗಿ ಮಳೆಗಳ ಪ್ರಮಾಣ ಹೆಚ್ಚಾಗೋದಕ್ಕೂ ಕೂಡ ಕಾಡುಗಳು ಕಾರಣವಾಗಿದೆ, ಹೌದಲ್ವಾ. ಸೊ ಈ ಮೂಲಕ ಫಾರೆಸ್ಟ್ಗಳು ನೀರಿನ ಮೇಲೆ, ನೆಲದ ಮೇಲೆ, ಸಾಯಿಲ್ನ ಮೇಲೆ, ಗಾಳಿಯ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದನ್ನು ನಾವು ಗಮನಿಸ್ಬೋದು. ಅರ್ಥ ಆಗ್ತಿದೆಯಾ? ಐ ಹೋಪ್ ನಿಮಗೆ ಇಲ್ಲಿ ನಾನು ಡಿಸ್ಕಸ್ ಮಾಡಿದಂಥ ಅಷ್ಟು ಕ್ವೆಶನ್ಸ್ಗಳು ಯೂಸ್ಫುಲ್ ಆಗಿದೆ. ನಿಮ್ಮ ಎಕ್ಸಾಮಿನೇಷನ್ಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಸರಿನಾ. ಇವತ್ತಿಗೆ ನಾವು ನ್ಯಾಚುರಲ್ ರಿಸೋರ್ಸಸ್ ಚಾಪ್ಟರ್ನಲ್ಲಿ ಇದ್ದಂತಹ ಎಲ್ಲ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೇವೆ, ಸರಿನಾ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ ಇನ್ನೊಂದಷ್ಟು 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾನು ಹೊತ್ತು ತರ್ತೇನೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದ. ಥ್ಯಾಂಕ್ ಯು.